ಒಂದು ಮೇಜರ್ ಇವೆಂಟ್ ನಡೀತಾ ಇದೆ, ವಿಚ್ ಇಸ್ AGM. ನಮ್ಗೆಲ್ಲ ಗೊತ್ತಿರೋ ಹಾಗೆ ನಾಳೆ ಒಂದು ಮೇಜರ್ ಇವೆಂಟ್ ಬೇರೆ ನಡೀತಾ ಇದೆ, ವಿಚ್ ಇಸ್ AGM. And in spite of our repeated request and repeated insistent and demand, our demands are not being met, and it is still continued to be in online mode. So most probably ನಾವು ಮಾಡ್ತಕ್ಕಂಥ ಪ್ರಶ್ನೆಗಳನ್ನ ಅವಾಯ್ಡ್ ಮಾಡೋದಕ್ಕೋ ಅಥವಾ ಯಾವ್ದಾದ್ರು ಇದು ಸಿಚುವೇಶನ್ ಕೈಮೂರು ಹೋಗುತ್ತೆ ಅನ್ನೋ ಭಯದಿಂದನೋ ಏನೋ ಒಂದು ರೀತಿ, ಕೊರೋನಾದಿಂದಂತೂ ಅಲ್ಲ ಬಿಡಿ, ಯಾಕಂದ್ರೆ ಕೊರೋನಾ ಇದ್ದಿದ್ರೆ ಮದುವೆ ಮುಂಚೆಗಳು ಯಾವ್ದು ಆಗ್ತಾ ಇರಲಿಲ್ಲ. It is not because of corona, but because maybe the situation might go off hand. ಮತ್ತೆ ಪೊಲೀಸರನ್ನ ಕರೆಸ್ಬೇಕು, ಮತ್ತೆ ಎಲ್ಲರನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗತ್ತೆ. ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡುವಂತ ಸಿಚುವೇಶನ್ ಇಲ್ಲ ಅನ್ನುವಂತ ಒಂದು ವೀಕ್ನೆಸ್ ಇಂದ ನನಗನ್ಸಿದ ಮಟ್ಟಿಗೆ ಒಂದು ಈ ವರ್ಚುವಲ್ ಮಾಡ್ತಾ ಇದ್ದಾರೆ. ಸೊ ಬಿ ಇಟ್. ಈಗ ನಾವು ಹೇಗಿದೆ ಸಿಚುವೇಶನ್ ಅದನ್ನ ನಾವು ಅಕ್ಸೆಪ್ಟ್ ಮಾಡಿ ಹೋಗ್ಬೇಕು. ಇವಾಗ ನಾವು ಚೇಂಜ್ ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ. ಸೊ ಇಂಥ ಒಂದು ಸಿಚುವೇಶನ್ ಅಲ್ಲಿ ನಾಳೆ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಸ್ಮಾಲ್ ಡೆಮೋನು ತೋರಿಸ್ತೀನಿ ಇಲ್ಲಿ. ನಮ್ಮ ಬೇರೆ ಟೆಕ್ನಿಕಲ್ ಚೆನ್ನಾಗಿ ಗೊತ್ತಿರೋರು ಮತ್ತೆ ನಾನು ಲಾಸ್ಟ್ ಟೈಮು ಯಾವ ರೀತಿ ಲಾಗಿನ್ ಆಗಿದ್ದೆ ಅದರ ಒಂದು ಸ್ಮಾಲ್ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ. ನಂತರ ಬೇರೆ ವಿಷಯಗಳು ಏನೇನಿದೆ ನೋಡೋಣ. ಜೊತೆಗೆ ಈಗ ನಾವು ಪರಿಸ್ಥಿತಿ ಹೇಗೆ ನಮ್ಮ ಊರಿನಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಎಂದೆಂದು ಕಂಡಿಡಿದಂತ ಬಿಸಿಲಲ್ಲಿ ಬಿಸಿ ವಾತಾವರಣ ಏರಿ ನಮ್ಮೆಲ್ಲ ಬೆವರು ಸುರಿಸ್ತಾ ಇದೆಯೋ ಅಷ್ಟೇ ಬೆವರು ನಮ್ಗೆ ರಾಘವೇಂದ್ರ ಬ್ಯಾಂಕ್ ಅಷ್ಟೇ ಒಂದು ಪ್ರಿಕೇರಿಯಸ್ ಆಗಿದೆ. ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ. ಇದೆಲ್ಲದ್ರ ಮಧ್ಯ ಮುಂದಿನ ಏನೇನ್ ಇನಿಷಿಯೇಟಿವ್ಗಳು ನಾವು ಮಾಡಬಹುದು, ಮಾಡ್ತೀವಿ, ಮತ್ತೆ ಇದಕ್ಕೆ ಯಾವ ರೀತಿಯಾದಂತ ಸಹಕಾರಗಳು ಬೇಕಾಗತ್ತೆ, ಇದೆಲ್ಲವನ್ನ ನಾವು ಒಂದು ಡಿಸ್ಕಷನ್ ಮಾಡೋಣ ಅಂತ ಇವತ್ತು ಇಟ್ಕೊಂಡಿದೆ. ಬಟ್ ಮೇನ್ಲಿ ಇವತ್ತಿನ ಒಂದು ಮೀಟಿಂಗ್, ಝೂಮ್ ಮೀಟಿಂಗ್ ಏನಿದೆ, ಇದು ಫೋಕಸ್ ಬಂದು ನಾಳೆ ಆಗುವಂತಹ AGM-ನ ಕೈಂಕರ್ಯಗಳು ಯಾವ ರೀತಿ ನಾವು ಮಾಡಬಹುದು ಅದರ ಒಂದು ಟೆಕ್ನಿಕಲ್ ಆಗಿ ಅದನ್ನ ನಾವು ನೋಡೋಣ. ಆದಷ್ಟು we will familiarize ourselves with all the technical aspects and then see. ಅದಾದ್ಮೇಲಿಂದ ಬೇರೆ ಬೇರೆ ಯಾವ್ಯಾವ ವಿಷಯಗಳು ಬರುತ್ತೋ ಆ ವಿಷಯಗಳನ್ನ ನಾವು ನೋಡೋಣ. ಮೊದಲನೇದಾಗಿ ನಮ್ಗೆ ಗೊತ್ತಿರೋ ಹಾಗೆ ಶೇರ್ ಹೋಲ್ಡರ್ಸ್ಗೆ 2ನೇ ಅವಕಾಶ ಸಿಕ್ಕಿದೆ. ಈ 2ನೇ ಅವಕಾಶದಲ್ಲೂ ಅಷ್ಟೇನೆ 748 ಜನ ಮೆಂಬರ್ಸ್ ಲಾಗಿನ್ ಆಗ್ಬೇಕು ಅನ್ನುವಂಥದ್ದು ಒಂದು ಮ್ಯಾಂಡೇಟರಿ ಮಾಡಿದ್ದಾರೆ. ಈ ಮ್ಯಾಂಡೇಟರಿ ಆಗಿರುವಂತದ್ದು 778 ಜನ ಲಾಗಿನ್ ಆದ್ರೆ ಮಾತ್ರ ಈ ಮೀಟಿಂಗು ಪಾಸ್ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇದು ಮುಂದಕ್ಕೆ ಹೋಗುವಂತ ಇನ್ನೊಂದು ಸಾಧ್ಯತೆ ಇದೆ. ಇದು ಮೋಸ್ಟ್ಲಿ 2 ತಿಂಗಳು ಮುಂದಕ್ಕೆ ಹೋಗತ್ತೆ. ಪಾಸ್ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇದು ಮುಂದಕ್ಕೆ ಹೋಗುವಂತ ಇನ್ನೊಂದು ಸಾಧ್ಯತೆ ಇದೆ. ಮತ್ತೆ ಇನ್ನೊಂದು 2-3 ತಿಂಗಳು ಮುಂದಕ್ಕೆ ಹೋಗುವಂತ ಒಂದು ಪರಿಸ್ಥಿತಿ ಇದೆ. ಇದನ್ನೆಲ್ಲ ಮನಗಂಡು ನಾವು ಆದಷ್ಟು ಬೇಗ ಈ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಏನಿದೆ ಅದನ್ನ ಪಾಸ್ ಮಾಡೋದರಲ್ಲಿ ನಮ್ಮ ಒಂದು ಹಿತ ಇದೆ. ಇದ್ರ ಬಗ್ಗೆನೂ ಯಾವ್ದ್ರಲ್ಲಿ ನಮ್ ಹಿತ ಇದೆ ಅನ್ನೋದ್ರ ಬಗ್ಗೆನೂ ಮಾತಾಡೋದಕ್ಕೆ ಇವತ್ತು ಕೆಲವರು ಬರೋದ್ರಲ್ಲಿ ಇದ್ದಾರೆ, ಕೆಲವರು ಮಾತಾಡುವಂತ ಒಂದು ಸಿಚುವೇಶನ್ ಇದೆ. ಹಾಗಾಗಿ ಮೊದಲನೇದಾಗಿ ಲೆಟ್ ಅಸ್ ಗೋ ಥ್ರೂ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಮೊದಲನೇದಾಗಿ ನಾವು ಟೆಕ್ನಿಕಲ್ ಆಗಿ ಯಾವ ರೀತಿ ಇದನ್ನ ನಾವು ಟೆಕ್ನಿಕಲ್ ಆಗಿ ಯಾವ ರೀತಿ ಲಾಗಿನ್ ಆಗ್ಬೇಕು ಅನ್ನುವಂತ ಒಂದು ಇದನ್ನ ನಾವು ನೋಡೋಣ. ಇದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗೋಣ, ಯಾಕಂದ್ರೆ ಇನ್ನೊಂದಷ್ಟು ಜನ ಸೇರ್ತಾರೆ. ಅದಾದ್ಮೇಲೆ ಹೋಗೋದು ಒಳ್ಳೇದಂತ ಅನ್ಸುತ್ತೆ ನನಗೆ. ಅದೇ ಟುವರ್ಡ್ಸ್ ದಿ ಎಂಡ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಲಾಸ್ಟ್ 15 minutes, so that maximum number of people can expect. ಹಿಂಗೆ ಮಾಡಿ ಸರಿ. ಹಂಗಂದ್ರೆ ಇವಾಗ ಡಿಸ್ಕಷನ್ಸ್ ಮಾಡ್ಕೊಳ್ಳೋಣ. ಇವಾಗ ಈಗ ಇವಾಗ ಅಲ್ಲ ಜಾಸ್ತಿ ಜನಕ್ಕೆ ಹೆಲ್ಪ್ ಆಗತ್ತೆ ಟುವರ್ಡ್ಸ್ ದಿ ಎಂಡ್ ಇಟ್ಕೊಂಡ್ರೆ. ಯಾಕಂದ್ರೆ
ಇವಾಗ as and now only 33 have joined. ಹೌದು, 36 ಜನ ಆದ್ರೆ 34. 36, 36 ಅಂದ್ರೆ ಇನ್ನೊಂದ್ 2-3 ಜನ ಸೇರ್ತಾ ಇದಾರೆ, ಜಾಯಿನ್ ಆಗ್ತಾ ಇದ್ದಾರೆ. ಇವಾಗ ಒಟ್ಟು 35 ಜನ ಆದ್ರು. ಇವಾಗ ನಾವು ಮೊದಲನೇದಾಗಿ ಯಾರು ಹಿತವರು ನಿನಗೆ ಈ ಮೂವರೊಳಗೆ ಅನ್ನೋ ರೀತಿಯಲ್ಲಿ ಈಗ ಯಾರು ಹಿತವರು ನಮ್ಗೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಯಾಕೆಂದ್ರೆ ಈ ನಮ್ಮ MP MLAಗಳು, ಈ ಚುನಾಯಿತ ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರು 3 ಜನ ಮುಂದಕ್ಕೆ ಬಂದಿದ್ರು. ಯಾರು ಹಿತವರು ನೀವು ಇವರಿಗೆ ಈ ಮೂವರೊಳಗೆ ಅಂತ ಹೇಳಿದ್ರೆ ಇವ್ 3 ದತ್ತ ಹೊರಗೆ ಹಾಕ್ಬಿಟ್ಟು ಹೇಳೋದಕ್ಕೆ ಆಗ್ಬಿಟ್ಟಿದೆ. ಈಗ ಉದಯ ಗರುಡಾಚಾರ ಇರ್ಬೋದು, ನಮ್ಮ ತೇಜಸ್ವಿ ಸೂರ್ಯ ಇರ್ಬೋದು, ಅಥವಾ ರವಿ ಸುಬ್ರಹ್ಮಣ್ಯ ಇರ್ಬೋದು, 3 ಜನ ನಮ್ಮನ್ನ ಕೈ ಬಿಟ್ಬಿಟ್ಟಿದ್ದಾರೆ. ಈಗ ಇನ್ಫ್ಯಾಕ್ಟ್ ನನಗೆ ಬಂದ ಮಾಹಿತಿ ಪ್ರಕಾರ ಈ ರಾಘವೇಂದ್ರ ಬ್ಯಾಂಕ್ ಡಿಪಾಸಿಟರ್ಸ್ ಯಾರನ್ನೂ ಮೀಟ್ ಮಾಡ್ತಾನೆ ಇಲ್ಲ. ನಾನಂತೂ ಬಿಟ್ಟೆ ಅವ್ರು ಹೋಗಿ ಅವರಿಂದ ಏನು ಉಪಯೋಗ ಇಲ್ಲ ಅನ್ನೋದು ನನ್ನ ಖಾತ್ರಿ ಆದ್ಮೇಲೆ ದೇರ್ ಇಸ್ ನೋ ಪಾಯಿಂಟ್ ಇನ್ ಗೋಯಿಂಗ್ ಅಂಡ್ ಮೀಟಿಂಗ್ ಹಿಮ್ ಅನ್ನುವಂತ ಒಂದು ಕಂಡಾಗ ನಾನು ಅದನ್ನ ಬಿಟ್ಟೆ ಅವ್ರನ್ನ ಯಾರನ್ನು ಮೀಟ್ ಮಾಡಕ್ಕೆ ಹೋಗ್ತಾ ಇಲ್ಲ. ಅವ್ರನ್ನ ಯಾರನ್ನ ನಾನು ಮೀಟ್ ಮಾಡೋದಕ್ಕೆ ಹೋಗ್ತಾನೆ ಇಲ್ಲ. ಈ ಒಂದು ಪರಿಸ್ಥಿತಿನಲ್ಲಿ ನೀನ್ ಯಾರು ಉಳ್ಕೊಂಡ್ರು ನಮ್ಗೆ? ಹಲೋ, ಮಾತಾಡೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಯಾರ್ದು ಮೈಕ್ರೋಫೋನ್ ಬ್ರೇಕ್ ಆಗ್ತಾ ಇದೆ ಸರ್, ಒಂದೊಂದ್ ಟೈಮ್ ಬ್ರೇಕ್ ಆಗ್ತಾ ಇದೆ ವಾಯ್ಸ್. ಈಗ ಮಾತಾಡ್ತಾ ಕೇಳಿಸ್ತಾ ಇದೆಯಾ? ಎಸ್ ಎಸ್ ಎಸ್. ಓಕೆ, ಅದೇ ಈಗ ಏನಾಗಿದೆ, ನಾವು ಯಾರು ಹಿತವರು ನಿಮ್ಗೆ ಈ ಮೂರೊಳಗೆ ಅಂತ ಹೇಳಿದಾಗ ನಮ್ಗೆ ಎಲ್ಲಾರು ಎಲ್ಲ 3 ದತ್ತ ಹೊರಗೆ ಹಾಕಂತ ಹೇಳ್ದಂಗೆ ಯಾರು ನಮ್ಗೆ ಬರ್ತಾ ಇಲ್ಲ, ನಮ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ. ಈಗ ನಮ್ಮ ಹೋರಾಟ ನಾವೇ ಮಾಡ್ಬೇಕು ಅನ್ನುವಂತ ಒಂದು ರಿಯಾಲಿಟಿ ನಮ್ಗೆ ಮುಂಚೆ ಗೊತ್ತಿದ್ರು ಇದು ದಿನಕ್ಕೆ ಇದರ ಒಂದು ನೈಜ ಎಷ್ಟು ನಿಜ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಹೋರಾಟ ನಾವೇ ಮಾಡ್ಬೇಕು. ಬಿಸಿಲಿದೆ, ಇನ್ನೇನು ಮಳೆ ಸ್ಟಾರ್ಟ್ ಆಗುತ್ತೆ. ಬಿಸಿಲು ಕಳೀತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಗುತ್ತೆ. ಮಳೆ ಆದ್ಮೇಲೆ ಚಳಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೊರೋನಾ ವೇವ್ ಸ್ಟಾರ್ಟ್ ಆಗುತ್ತೆ. ಹೀಗೆ ಒಂದು ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಮತ್ತೆ ಅವ್ರಗಳಿಗೂ ಹೇಳೋದಕ್ಕೆ ಸಾಕಷ್ಟು ಕಾರಣಗಳು ಸಿಗ್ತಾನೆ ಇದಾವೆ. ಇದೆಲ್ಲದರ ಮಧ್ಯೆ ನಾವು ಏನಾದ್ರೂ ಒಂದು ಮಾಡ್ಲೇಬೇಕಾಗಿದೆ. ಹಾಗಾಗಿ ನಾವ್ ಏನ್ ಇನಿಷಿಯೇಟಿವ್ ತಗೋತಾ ಇದೀವಿ ಅದ್ ಯಾವ್ದನ್ನು ಬಿಡಲ್ಲ. ಹಂಗೆ ನಿಮ್ ವಾಯ್ಸ್ ಕಟ್ ಆಗೋಯ್ತು. ಹರೀಶ್ ವಾಯ್ಸ್ ಬರ್ತಾ ಇಲ್ಲ. ಹಲೋ, ಹಲೋ. ಇವಾಗ ಕೇಳಿಸ್ತಾ ಇದೆ ಹರೀಶ್.
ಇವಾಗ ಕೇಳಿಸ್ತದೆ. Harish, any problem? Harish? Harish, any problem? ಸರ್ ಹರೀಶ್ ಅವರು ಡಿಸ್ಕನೆಕ್ಟ್ ಆಗಿದ್ದಾರೆ ಅನ್ಸುತ್ತೆ ಮೀಟಿಂಗ್ ಇಂದ. ಪ್ರಾಬ್ಲಿ ಯಾರಾದ್ರೂ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ನಾ ಫೋನ್ ಮಾಡ್ತಾನೆ. Okay. Okay, thank you. Hello. I spoken to Harish. Technical problem is there. He is coming back. Okay, sir. Okay. Please wait. All of you, please wait on the line. He is coming. I spoken to him. Okay, okay. There is technical problem with Mr. Krishnamurthy. I come back now. Okay. But all right. Okay. Okay. Sorry, there was some technical issue. There was some technical issue, so I couldn't. No problem, sir. Okay. Okay. Yeah. ನಾ ಹೇಳ್ತಾ ಇದ್ದೆ ಹಾಗೆ, as I was just mentioning, we need to keep the initiative going. We need to keep the tempo going. So we will definitely take care of all those issues which we will take care of all those initiatives. Now we have planned out quite a few initiatives, in fact. In fact, last meeting itself, we had Chinthana taking up one wonderful initiative of street plays.
So street place is going to be the next initiative that, because we have to try and do something innovative so that it grabs the attention of the people and it instills the fear amongst those who actually need to do something. So we will definitely continue and as long as we keep the pot boiling, ಯಾವ ಎಲ್ಲಿವರೆಗೂ ನಾವು ಈ ಸಮಸ್ಯೆನ ಒಂದು ಹೈಲೈಟ್ ಅಲ್ಲಿ ಇಟ್ಟಿರ್ತೀವಿ, ಎಲ್ಲಿ ತನಕ ಈ ಸಮಸ್ಯೆನ ನಾವು ಇದನ್ನ ಸಮಸ್ಯೆನ ಜನಗಳ ಒಂದು ಅಟೆನ್ಷನ್ ಸ್ಪ್ಯಾನ್ ಅಲ್ಲಿ ಇಟ್ಟಿರ್ತೀವಿ, till then we will so we will continue. Yeah, we will continue to so we will continue to keep holding the minute. Some of the other technical problems coming up. Sorry. ಹರೀಶ್ ವಾಯ್ಸ್ ಬರ್ತಾ ಇಲ್ಲ. ಓಕೆ, ಈಗ ಕೇಳಿಸ್ತಾ ಇದೆಯಲ್ಲ? ಈಗ ಬಂತು. ಓಕೆ. ಅದೇ ಈಗ ನಾವು ವಿ ಹ್ಯಾವ್ ಟು ಕೀಪ್ ದಿ ಇನಿಷಿಯೇಟಿವ್ ಗೋಯಿಂಗ್. ಈಗ ಬೇರೆ ಬೇರೆ ರಾಜಕಾರಣಿಗಳಿರ್ಬೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳು ನಮ್ಮ ಒಂದು ಹೋರಾಟಕ್ಕೆ ಜಾಯಿನ್ ಆಗುವಂತಹ ನಲ್ಲಿ ನಾವು ಆ ಪ್ರಕ್ರಿಯೆ ಆಗ್ತಾ ಇರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಇನಿಷಿಯೇಟಿವ್ ನಾವು ಏನೇನು ಹೋರಾಟಗಳು ನಡೆಸ್ತಾ ಇದ್ವಿ ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಸೊ ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಲಾಸ್ಟ್ ವೀಕ್ನೇನೆ ನಮ್ಮ ಚೇತನ ಅವರು ಸ್ಟ್ರೀಟ್ ಪ್ಲೇ ಬಗ್ಗೆ ಒಂದು ಇನಿಷಿಯೇಟಿವ್ ತಗೋತಾ ಇದಾರೆ. ಅದನ್ನ ವರ್ಕೌಟ್ ಮಾಡ್ತಾ ಇದ್ವಿ. ಅದು ಇನ್ ಫ್ಯೂ ಡೇಸ್ ವಿ ವಿಲ್ ಡೆಫಿನೆಟ್ಲಿ ಡೂ ಸಮಥಿಂಗ್ ಅಂಡ್ ವಿ ವಿಲ್ ಸ್ಟಾರ್ಟ್ ಡೂಯಿಂಗ್ ಸ್ಟ್ರೀಟ್ ಪ್ಲೇ. ಮತ್ತೆ ಇಲ್ಲಿ ನಮ್ಮ ಡಿಪಾಸಿಟರ್ಸ್ ಕಡೆಯಿಂದ ಯಾರಿಗಾದ್ರೂ ಅದರಲ್ಲಿ ಅಭಿರುಚಿ ಇರೋದು, ಮತ್ತೆ ಯಾರಾದ್ರೂ ಕೆಲವರು ಯಾರಿಗಾದ್ರೂ ಅದರಲ್ಲಿ ಇಂಟ್ರೆಸ್ಟ್ ಇರುವಂತವ್ರು ಪಾರ್ಟಿಸಿಪೇಟ್ ಮಾಡೋರು, ಯು ಕ್ಯಾನ್ ಜಾಯಿನ್ ಅಸ್. Not only join us as a performers, you can also you will have to ensure that you get maximum attention by attending also. ನಿಮ್ಮ ಅಟೆಂಡೆನ್ಸ್ ಬೇಕು, ನಿಮ್ಮ ಪಾರ್ಟಿಸಿಪೇಷನ್ ಬೇಕು, ಎರಡು ಬೇಕಾಗ್ಬೋದು ಅದಕ್ಕೆ. ಹಾಗಾಗಿ ಇದನ್ನ
ಇದಕ್ಕೊಂದು ಶೇಪ್ ಕೊಟ್ಟು ನಾವು ಇದನ್ನ ನೆಕ್ಸ್ಟ್ ಸ್ಟ್ರೀಟ್ ಪ್ಲೇಸ್ ನಲ್ಲಿ ಸ್ಟ್ರೀಟ್ ಪ್ಲೇ ಮಾಡಿದಾಗ ಇದು ಸಾಕಷ್ಟು ತುಂಬಾ ಎಫೆಕ್ಟಿವ್ ಆದಂತ ಒಂದು ಟೂಲ್ ಇದು. ಅದೊಂದು ಮಾಡ್ಬೇಕು ಅಂತ ಒಂದು ಇನಿಷಿಯೇಟಿವ್ ಇದೆ. ಮತ್ತೆ ಅದು ಬಿಟ್ರೆ ಇನ್ನ ಈಗ ಘೇರಾವ್ಗಳು ಮಾಡ್ಲೇಬೇಕಾಗಿದೆ. ಮತ್ತೆ ಘೇರಾವ್ಗಳು ಮಾಡ್ಬೇಕು, ಇನ್ನು ಸ್ವಲ್ಪ ಅಗ್ರೆಸಿವ್ ಆಗಿ ನಾವು ನುಗ್ಬೇಕಾಗತ್ತೆ MLA-ಗಳನ್ನ MP-ಗಳನ್ನ. ಯಾಕೆಂದ್ರೆ ಆಸ್ ಐ ಬೀನ್ ಟೆಲಿಂಗ್, ಸರ್ಕಾರದ ಒಂದು ನೆರವಿಲ್ದೇನೆ ಈ ಬ್ಯಾಂಕ್ ರಿವೈವ್ ಆಗೋದು ಕಷ್ಟ ಇದೆ. ಹಾಗಾಗಿ ಸರ್ಕಾರಕ್ಕೆ ನಾವು ಒತ್ತಡ ಹೇರುವಂತ ಪ್ರತಿಯೊಂದು ಕಾರ್ಯನ ಮಾಡ್ಬೇಕು. ನಾವು ಮಂತ್ರಿಗಳನ್ನ ಘೇರಾವ್ ಮಾಡಬೇಕು ಅಥವಾ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡೋದಕ್ಕೆ ಆ ರೀತಿಯಾದಂತ ಮುಂದಿನ ದಿನಗಳಲ್ಲಿ ಇನ್ನೂ ಮಾಡ್ಬೇಕು. ಯಾಕಂದ್ರೆ ಎಲೆಕ್ಷನ್ ಬಂದಾಗ್ಲೇ ಇವರೇ ಈಗಲೇ ನಮ್ಮ ಮಾತು ಕೇಳೋದು. ಇನ್ನೊಂದು 3-4 ತಿಂಗಳು ಅಥವಾ ಇನ್ನೊಂದು 5-6 ತಿಂಗಳಲ್ಲಿ ನಾವು ನಮ್ಮ ಕಾರ್ಯಗಳನ್ನ ಸಾಧಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಒಂದು ಎಲೆಕ್ಷನ್ ಆಗೋಗಿ ರಿಸಲ್ಟ್ ಬಂದ್ಮೇಲೆ ನಾವು ಏನೂ ಮಾಡೋಂಥ ಪರಿಸ್ಥಿತಿನಲ್ಲಿ ಇರಲ್ಲ. ಸೊ ಹಾಗಾಗಿ ಇದನ್ನ ನಾವು ಖಂಡಿತ ಈ ಒಂದು ಇನಿಷಿಯೇಟಿವ್ ತಗೊಂಡು ಇದನ್ನ ಮಾಡ್ಲೇಬೇಕು. ಈಗ ಅದು ಬಿಟ್ಟು ಒಂದು ಜಾಯಿಂಟ್ ಆಗಿ ಒಂದು ಹೋರಾಟ ಮಾಡಬೇಕು ಅನ್ನುವಂತಹದ್ದು ನಂದು ಇನಿಷಿಯೇಟಿವ್ ಮೊದಲಿಂದಲೂ ಇದ್ದೇ ಇದೆ. ಎನಿ ಅದರ್ ಅಸೋಸಿಯೇಷನ್ ವಾಂಟ್ಸ್ ಟು ಜಾಯಿನ್ ಅಸ್, they are always, I am giving an open offer, they can always join. ಮತ್ತೆ ಇನ್ನು ಬೇರೆ ಯಾವ್ದಾದ್ರು ಟೆಕ್ನಿಕಲ್ ಆಗಿ ಅಥವಾ ಬ್ಯಾಂಕಿನ ಇನಿಷಿಯೇಟಿವ್ಸ್ ನಲ್ಲಿ ಅದರಲ್ಲೂ ಪಾರ್ಟಿಸಿಪೇಟ್ ಮಾಡೋದಿದ್ರೆ ಅದಕ್ಕೂ ಮಾಡ್ಬೋದು. ಮತ್ತೆ ನಾವು ಡೆಲ್ಲಿಗೆ ಹೋಗುವಂತಹ ಒಂದು ಮಿಡ್ ಮೇ ನಲ್ಲಿ ಒಂದು ಮಿಡ್ ಮೇ ಅಥವಾ ಎಂಡ್ ಆಫ್ ಮೇ ನಲ್ಲಿ, ಯಾಕಂದ್ರೆ ಅಲ್ಲಿ ಬಿಸಿಲಿನ ಜಳಾನು ಜೋರಾಗಿರುತ್ತೆ. ಹಾಗಾಗಿ ಟುವರ್ಡ್ಸ್ ದಿ ಎಂಡ್ ಆಫ್ ದ ಮೇ ವಿ ಆರ್ ಪ್ಲಾನಿಂಗ್ ಟು ಗೋ ಟು ಡೆಲ್ಲಿ. ಅಲ್ಲಿ ಯಾರು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ ದೇ ಆರ್ ಆಲ್ಸೋ ವೆಲ್ಕಮ್ ಟು ಜಾಯ್ನ್ ಅಸ್. ಇದು ಹೇಳಿ ಈಗ ಯಾವ್ದು ಕೆಲವು ಹ್ಯಾಂಡ್ಸ್ ರೈಸ್ ಆಗಿದಾವೆ. ಸೊ ಲೆಟ್ ಅಸ್ ಟೇಕ್ ರವಿ ನರಸಿಂಹನ್. Sir, good evening, Mr. Harish. Can you hear me? Yes, we can. Yeah, last time what happened, no, for the AGM, what they supplied password, it did not work at all. I tried for half an hour joining the meeting. Finally, I talked to so many people and found out somebody gave me a different password that only worked. Anyway, unfortunately, the meeting did not take place because of lack of quorum. But I don't know whether intentionally it's being done to reduce the quorum or something. I am not sure. What is the ID and password for tomorrow's AGM? Do you have any idea? ಇಲ್ಲ ಅದು ಮೋಸ್ಟ್ಲಿ ಬೆಳಗ್ಗೆ ಇನ್ನು ಬಂದೇ ಇಲ್ಲ. ಇನ್ನು ನಾಳೆ ಬೆಳಿಗ್ಗೆ ಮೀಟಿಂಗ್ ಇದ್ದಾರೆ. ಇದುವರೆಗೂ ಏನು ಕಳಿಸೇ ಇಲ್ಲ ಅವರು. ಅಂಡ್ ಅವ್ರು ಕಳಿಸೋದು ವರ್ಕ್ ಆಗತ್ತೆ ಇಲ್ಲೋ ಗೊತ್ತಿಲ್ಲ. ಬೆಳಗ್ಗೆ ಅದು ಪಾಸ್ವರ್ಡ್ ಬೆಳಗ್ಗೆ ಅದು ನಮ್ದು ಅಷ್ಟೇ. ಲಾಸ್ಟ್ ಮೀಟಿಂಗ್ ಅಲ್ಲೂ ಇಟ್ ಓನ್ಲಿ ಕೇಮ್ ಇನ್ ದ ಮಾರ್ನಿಂಗ್, ಇಟ್ ಡಿಡ್ ನಾಟ್ ಕಮ್ ಈವ್ನಿಂಗ್. ಒನ್ ಅರ್ಲಿಯರ್ ಬರಲಿಲ್ಲ ಆ ಟೈಮ್ನಲ್ಲಿ. ಬೆಳಗ್ಗೆ ಅದು SMS ತರ ಬಂತು ಎಲ್ಲರಿಗೂ, ಶೇರ್ ಹೋಲ್ಡರ್ಸ್ಗೆಲ್ಲ SMS ಬಂತು. ಅದರಲ್ಲಿ ಯೂಸರ್ ID ಪಾಸ್ವರ್ಡ್ ಹಾಕಿದ್ರೆ ಅದು ವರ್ಕ್ ಆಗಲಿಲ್ಲ. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಅವ್ರು ಕೊಟ್ಟಿದ್ದ ಪಾಸ್ವರ್ಡ್ ವರ್ಕ್ ಆಯ್ತಾ ನಿಮಗೆ? ನಾನು ಫಸ್ಟ್ ಟೈಮಲ್ಲೇ ವರ್ಕ್ ಆಯ್ತು. ಹೌದಾ? ಸರ್ಪ್ರೈಸಿಂಗ್. ಅವ್ರು ಹೇಳಿ 901, ಆಮೇಲೆ ಯಾರೋ ಹೇಳಿದ್ರು 901 ಫಾಲೋಡ್ ಬೈ 5 zeros, ಆಮೇಲೆ ನಿಮ್ದು ಲಾಸ್ಟ್ 4 digits ಆಫ್ ಯುವರ್ ಮೆಂಬರ್ಶಿಪ್ ID or whatever, right? But that was not given in the message what I received. This I came to know through. But now we know how to go about it. Yeah, anyway, for the benefit of all the people here, at least. Actually, I'm going to do that. Yeah, please. Probably towards the end. Yeah, at least you can even post a message so that everybody copies what is the password they have to put. Yeah. Okay. Yeah, thank you. Surya Prakash avare. ನಮಸ್ಕಾರ. ನಮಸ್ಕಾರ ಇವರೇ. ವಾಟ್ ಇಸ್ ದ ಪಾಸ್ವರ್ಡ್ ಟುಮಾರೋ ಮೀಟಿಂಗ್ 10 o'clock now it will start? ಸೇಮ್ ಆನ್ಸರ್ ನಾಳೆ ಬೆಳಗ್ಗೆ ಬರುತ್ತೆ. ಅದೇ ಆ ಕ್ವಶನ್ ಆದ್ರೆ ಸೇಮ್ ಆನ್ಸರ್ ನಾಳೆ ಬೆಳಗ್ಗೆ ಬರುತ್ತೆ. ನಾಳೆ ಬೆಳಗ್ಗೆ ಏನು ಮೆಸೇಜ್? ನಾ ಬ್ಯಾಂಕ್ಗೆ ಹೋಗಿದ್ದೆ, ದೇ ಟೋಲ್ಡ್ ಈವ್ನಿಂಗ್ ಬರುತ್ತೆ ಮೆಸೇಜ್ ಅಂದ್ರು. ನಥಿಂಗ್ ಈಸ್ ರಿಸೀವ್ಡ್ ಟಿಲ್ ನೌ. ನನ್ನ ಮಕ್ಕಳ ಆಗಿಲ್ಲ ಅವ್ರು. Pardon? ಇನ್ನು ಈವ್ನಿಂಗ್ ಆಗಿಲ್ಲ ಅವ್ರು. ಮಾರ್ನಿಂಗ್ ವಾಟ್ ಟೈಮ್ ಇಟ್ ವಿಲ್ ಕಮ್? ಗೊತ್ತಿಲ್ಲ ಸರ್, ಚೆಕ್ ಮಾಡ್ಬೇಕು. SMS ಬಂದಾಗ ಜಾಯ್ನಿಂಗ್ ಜೂಮ್ ಮೀಟಿಂಗ್ ದಿಸ್ ಇಸ್ ಲೈಕ್ ಇಟ್ ಇಸ್ ಓಕೆ, ಇಟ್ ಇಸ್ ಬಿ ಆಲ್ ರೈಟ್ ನೌ.
Can you repeat it again? Yeah. Now I am talking with you with my video, everything. Now 48 participants are there now this meeting. And now it is okay, all right. No, what I have done, I entered and logged in and talking with you and with my video. ಅದು ಬೇರೆ ಇದೆ, ಅದು ಬೇರೆ ಇಲ್ಲ, ಅದು ಬೇರೆ ಇದೆ. ಅದು ನಾನು ಒಂದು ಡೆಮೋ ಕೊಡ್ತೀನಿ ತಾಳಿ ಆಮೇಲೆ. ನಾಳೆ ಏನೋ ಅಲ್ಲಿ ಇದ್ರ ಹತ್ರ ದ್ವಾರಕಾ ಹೋಟ್ಲ್ ಆಪೋಸಿಟ್ ಅಲ್ಲಿ ಬನ್ನಿ ಅಂತ ಹೇಳಿದ್ರು, ನಿಮ್ಗೆ ಬರ್ಲಿಲ್ಲ ಅಂತಂದ್ರೆ ನೋಡೋಣ, ಅದನ್ನು ನೋಡೋಣ. ಹಲೋ, ಅದೇ ಅಲ್ಲೂ ಟ್ರೈ ಮಾಡಿ ನೋಡಿದ್ವಿ. ಮತ್ತೆ ಇನ್ಯಾರಾದ್ರೂ ಏನಾದ್ರು ಪ್ರಶ್ನೆ? ಚೇತನ. ಓಕೆ. ಅಲ್ಲ, ಬಾಲಾ ಅವರು, ಸೂರ್ಯಪ್ರಕಾಶ್ ಅವರೇ, ಯು ಕ್ಯಾನ್ ಕಾಂಟ್ಯಾಕ್ಟ್ somebody from Bala's team, Mr. Srinivas or Mr. Balasubramanya, and they can help you log in. ಸೂರ್ಯಪ್ರಕಾಶ್ ಅವರೇ, Suryaprakash ಅವರೇ, Mr. Suryaprakash? Yeah. Please tell me, madam. If you have any problem joining the AGM Zoom meeting tomorrow, you can contact Mr. Balasubramanya from Mr. Harish's association, or you can contact Mr. Srinivas from Mr. Harish's association, or you can contact Harish himself, but Harish is going to be getting a lot of calls. So if you are not able to reach Harish, then you can also contact Mr. Balasubramanya, or you can contact Mr. Srinivas. They both should be able to help you. Log in the AGM. Okay. Log into the Zoom for the AGM. Okay. Thank you. Madam Chetana, can you just tell us about those initiatives that you are trying to plan out? Yeah, so last time Mrs. Radha Ramchandra, a very senior artist, had joined this forum, and while discussing, we both came up with a very good idea about using street plays as a tool to reach out to the public, the government, the RBI, RCS, and the media in order to communicate our situation and to communicate the status of the depositors in the bank, and to wake them up primarily to so that they come up with a resolution and not delay things further. Hello? Are you able to hear me? Yeah. Go ahead. Yeah. So we have just started planning that, and we intend to do these street plays at prominent locations in Bangalore, across Bangalore, and we will hope that this will attract the attention of the government and the judiciary and the RBI, RCS, and also make other people aware about the dangers of putting their money in the cooperative bank, and that should shake up the cooperative ministry as well. So it's still in the initial planning stages, and I will need the cooperation of all depositors. Whichever depositors are interested in participating in these street plays, please come on board. You can connect with Harish locally there and let him know that you want to participate in the street play. This is very similar to our protest, but with a different flavor. These street plays cannot happen without your participation, because
We want our depositors themselves to be the primary, performers and actors in these street plays. We will be getting some prominent TV and theater and film personalities to lead the street plays, to conceptualize the street plays, and then execute them. But we will need our depositors. So this is in addition to depositors joining to the various protests which Harish has been leading. So in addition to protests, we realize that um, just having protests is not going to wake up the government. Of course, it is a very good tool. Protests are a very good tool to wake up the government. But in addition to protests, I think we will have to organize these street plays just like Master Hiranyaya did in various locations, especially around Basavangudi and also across Bangalore, across maybe wherever there was a branch of the bank, Harish, in RR Nagar, in BTM layout, and wherever there was a branch of this bank, we could start with those locations, in and around those locations. So this is still in the conceptualizing state, and we are going to start planning that more after the AGM. But this again can't be executed without the support of depositors. So I request all of you to participate in huge numbers to awaken the government. Otherwise, I can assure you that not only it's not you, even your it's not your children, even your grandchildren won't get the money back. The way the situation is going right now, if you look at the inflation and the economy and the way these people are resolving the issue, it has taken 2 years for them just to come to the AGM stage, 2.5 years actually. So you can imagine how long they will take from here to put out an EOI, invite investors, and the hope of getting investors is also very bleak. So unless you make noise, I can assure you, and I can write it in stone, that even your grandchildren will not get this money back. Forget about you. They are going to take that long. So you better take this very seriously, and for the sake, even if you don't want the money, for the sake of your future generation, I'm not saying your grandchildren also may not need the money, but for so that such frauds don't happen in the future, I request you all to participate in huge numbers. Otherwise, some Ramakrishna will come tomorrow again. He will cheat thousands of others and go back. And then, the story repeats. They will be helpless. So if you don't fight this fraud now, it's, you will continue to leave a world that is like this, full of frauds to your children and grandchildren. Forget about the money. Money is already lost. And don't even, if the way we are sitting simply without doing anything, without making a noise, without hardly coming out on the streets, even our grandchildren will not get the money back. That is this state right now. Isn't it, Harish? Isn't it the hard fact, looking at the way? Well, it is not just a fact, it is a well understood fact by most of the depositors. Of course, depositors will definitely keep that in mind.
Bala, can you Hey, briefly Iris. tell us? Hi, Iris. Can you briefly tell us how our helpline will work? Like how we call if you get a call, how for tomorrow's AGM, how we are going to help them? ಸ್ವಲ್ಪ brief ಆಗಿ ಹೇಳ್ತೀರಾ? ಯಾ ಓಕೆ. ಸೊ ಪ್ರಥಮವಾಗಿ ಎಲ್ರಿಗೂ ನಮಸ್ಕಾರ. ಸೊ ನಾಳೆ ಅದೇ ನಿಮ್ಗೆಲ್ಲ ತಿಳಿದಿರೋ ಹಂಗೆ ನಾವು ಇದರಲ್ಲಿ ಕೊಟ್ಟಿರುವಂತ ಲಿಂಕ್ ಅಲ್ಲಿ ಜಾಯಿನ್ ಆಗ್ಬಿಟ್ಟು ಅದರಲ್ಲಿ ಶೇರ್ ಹೋಲ್ಡರ್ಸ್ ನಿಮ್ದು ನಂಬರ್ ಏನಿರುತ್ತೋ ಸೊ ಅದರಲ್ಲಿ ತಾವೆಲ್ಲರೂ ಜಾಯಿನ್ ಆಗ್ಬೇಕು. ಈಗ ಕೆಲವರಿಗೆ ಲಾಗಿನ್ ಮಾಡ್ಬೇಕಾದ್ರೆ ತೊಂದರೆಗಳು ಬರ್ಬೋದು. ಆಗ ನಾವು ಕೊಟ್ಟಿರುವಂತ ನಂಬರ್, ನಂದು ನಂಬರ್ ಇದೆ, ಶ್ರೀನಿವಾಸ್ ನಂಬರ್ ಇದೆ, ನಾವು ಅದ್ರಲ್ಲಿ ನೀವು ಮಾಡಿದ ತಕ್ಷಣ ನಮ್ಗೆ ಫೋನ್ ಮಾಡಿ. ಸೊ ನಾವು ನಿಮಗೆ ಗೈಡ್ ಮಾಡ್ತೀವಿ. ಅದ್ ಕಾರಣ ಈಗ ಅದ್ರ ಮುಂಚೆನೆ ನಿಮ್ಗೆ ಏನೋ ಡೌಟ್, ಕೆಲವರು ನನಗೆ ಆಲ್ರೆಡಿ ಮೆಸೇಜ್ ಮಾಡಿದ್ದಾರೆ, ನಾನು ಕ್ಲಾರಿಫೈನು ಮಾಡಿದೀನಿ. ಕೆಲವರು ನನ್ಗೆ ಅದ್ರಲ್ಲಿ ಮೆಸೇಜ್ ಮಾಡಿ ಕೇಳಿದ್ರು, ಸರ್ ನಾನು ಶೇರ್ ಹೋಲ್ಡರ್ ಅಲ್ಲ ಬಟ್ ಡೆಪಾಸಿಟರ್, ನಾನು ಸೇರ್ಬಹುದಾ ಅಂತ. ಅದಕ್ಕೆ ನಾನು ಕೆಲವ್ರಿಗೆ ಇಂಡಿಪೆಂಡೆಂಟ್ ಆಗಿ ರಿಪ್ಲೈ ಮಾಡಿದೀನಿ. ಆ ತರ ಇತ್ತವ್ರು ಹೇಳಿದ್ರೆ ನಮ್ಗೆ ಮೆಸೇಜ್ ಮಾಡಿ ಸಪರೇಟ್ ಆಗಿ. ಯಾಕಂದ್ರೆ ಅದ್ರಲ್ಲಿ ಗ್ರೂಪ್ ಅಲ್ಲಿ ನಾವು ಹೇಳೋದು ನಿಮ್ಗೆ ಅರ್ಥ ಆಗಲ್ಲ. ಅದ್ ಕಾರಣ ಒಬ್ಬೊಬ್ಬರಿಗೆ ಒನ್ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಎಕ್ಸ್ಪ್ಲೈನ್. ಸೊ ಹಾಗೆ ಇದ್ದಾಗ ಈಗಲೂ ಟೈಮ್ ಇದೆ, ರಾತ್ರಿ 11 ಗಂಟೆವರೆಗೆ ನಾನು ಶ್ರೀನಿವಾಸ್ ನಾವು ಕಾಯ್ತಾ ಇರ್ತೀವಿ. ಯಾರಾದ್ರೂ ಇದ್ರೆ ಫೋನ್ ಮಾಡಿ ಇವತ್ತೇ, ನಾಳೆವರೆಗೆ ಕಾಯ್ಬೇಡಿ. ಸೊ ನಿಮಗೆ ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ನಂಬರ್ ಏನಿದೆಯೋ ನಿಮ್ದು. ಅಲ್ಲ, ಈಗ ಪಾಸ್ವರ್ಡ್ ಏನಾದ್ರು ಕಳ್ಸಿದಾರ? ಪಾಸ್ವರ್ಡ್ ಇಲ್ಲ ಹರೀಶ್, ನಮ್ಗೆ ಪಾಸ್ವರ್ಡ್ ಇನ್ನೂ ಏನು ಅದ್ರದ್ದು ಸಿಕ್ಕಿಲ್ಲ. ಅದ್ರದ್ದು ಐ ಥಿಂಕ್ ಮೇ ಬಿ ದ ಪಾಸ್ವರ್ಡ್ ಅವರು ಇದ್ರದ್ದು 4 ಡಿಜಿಟ್ ಇದ್ದು ನಮ್ದು ಶೇರ್ ಹೋಲ್ಡರ್ ನಂಬರ್ ಇರುತ್ತಲ್ಲ ಅದನ್ನೇ ಹಾಕ್ಬೇಕು ಅನ್ಸುತ್ತೆ. ಈಗ ಇದುವರೆಗೆ ಏನ್ ಬಂದಿಲ್ಲ ನಮ್ಗೆ ಪಾಸ್ವರ್ಡ್. ಅಲ್ಲ, ಲಾಸ್ಟ್ ಟೈಮ್ ಮೆಸೇಜ್ ಕಳ್ಸಿದ್ರೆ, SMS ಮೆಸೇಜ್ ಕಳ್ಸಿದ್ರು. ಆ ಮೆಸೇಜ್ ಅಲ್ಲಿ ಬಂದಿತ್ತು ಪಾಸ್ವರ್ಡ್. ಅದಕ್ಕೆ ಈ ತರ ಏನಾದ್ರು ಬೆಳಿಗ್ಗೆ ಕಳಿಸ್ತಾರ? ಯಾರಿಗೋ ಕೆಲವರು ಅದೇ ಅವಾಗ್ಲೇ ಮಾತಾಡಿದವರು ಒಬ್ರು ಬ್ಯಾಂಕ್ ಹತ್ರ ಹೋಗಿದ್ರಂತೆ. ಬ್ಯಾಂಕ್ ಹತ್ರ ಹೋದಾಗ ಅವ್ರಿಗೆ ನಾಳೆ ನಿಮ್ಗೆ ಬರುತ್ತೆ, ನಾಳೆ ಸಾಯಂಕಾಲ ಇವತ್ತು ಸಂಜೆಗೆ ಬರುತ್ತೆ ಅಂತ ಇರುತ್ತೆ. ಸಂಜೆ ತನಕ ಬಂದಿಲ್ಲ ಇನ್ನ. ಸೊ ಹಾಗಾಗಿ ಕೆಲವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು. ಓಕೆ, ಸೊ ಒಂದ್ ಕೆಲಸ ಮಾಡ್ತೀವಿ, ನಾಳೆ ಈಗ ನಮ್ಗೆ ಪಾಸ್ವರ್ಡ್, ಯಾಕಂದ್ರೆ ನಾನು ಶೇರ್ ಹೋಲ್ಡರ್, ಸೊ ನನ್ ಗ್ಯಾರಂಟಿ ಬಂದೇ ಬರುತ್ತೆ ಮೆಸೇಜ್. ಬಂದ ತಕ್ಷಣ ನಾನು ಈ ಗ್ರೂಪ್ ಅಲ್ಲಿ ನಮ್ದು ಏನ್ ಗ್ರೂಪ್ ಇದೆಯೋ, ನಾನು ಹರೀಶ್ ಶ್ರೀನಿವಾಸ್ ಅದನ್ನೆಲ್ಲರ ಕಡೆ ಸರ್ಕ್ಯುಲೇಟ್ ಮಾಡ್ತೀವಿ. ಸೊ ಸರ್ಕ್ಯುಲೇಟ್ ಮಾಡ್ಬಿಟ್ಟು ಇನ್ನು ಕೆಲವರಿಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ನಮ್ಗೆ ಇಂಡಿಪೆಂಡೆಂಟ್ ಆಗಿ ಮೆಸೇಜ್ ಮಾಡಿ ಅಲ್ಲೂ ಕೊಡ್ತೀವಿ. ಈ ಗ್ರೂಪ್ ನೀವು ಇರೋ ಗ್ರೂಪ್ ಗಳಲ್ಲಿ ಯಾರ್ಯಾರು ಇದಿರೋ ಎಲ್ರಿಗೂ ನಿಮ್ಗೆ ಆ ಮೆಸೇಜ್ ನ ಕಳಿಸ್ತೀವಿ ನಾವು, ಪಾಸ್ವರ್ಡ್. ಬಟ್ ಒಂದ್ ತಿಳ್ಕೊಳ್ಳಿ, ನಿಮ್ದು ನಂಬರ್, ಶೇರ್ ಹೋಲ್ಡರ್ ನಂಬರ್ ಅಂತೂ ಬೇಕೇ ಬೇಕು. ಸುಮ್ನೆ ಹೋಗ್ಬಿಟ್ಟು ನಾನು ಜಾಯ್ನ್ ಆಗ್ತೇನೆ ಅಂತ ಹೇಳಿದ್ರೆ ಅದು ಶೇರ್ ಹೋಲ್ಡರ್ ನಂಬರ್ ಲಾಸ್ಟ್ 4 ಡಿಜಿಟ್ಸ್ 5 ಡಿಜಿಟ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ, ಪೂರ್ತಿ ನಂಬರ್. ಓ ಹೌದಾ, ಓಕೆ ಓಕೆ. ಹೌದು, ಅದು 9001 ಅದು ಏನೇನಿದೆ ಅಷ್ಟು ಉದ್ದ ನಂಬರ್ ಇದೆ, ಅಷ್ಟು ಪೂರ್ತಿ ಕರೆಕ್ಟ್. ಕರೆಕ್ಟ್. ಎಲ್ರು ಒಂದು ಪೇಪರ್ ಅಲ್ಲಿ ನಿಮ್ಮ ಶೇರ್ ಹೋಲ್ಡರ್ ನಂಬರ್ ನ ಸ್ವಲ್ಪ ದೊಡ್ಡ ಅಂಕೆಯಲ್ಲಿ ಬರೆದು ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ 000 ಬಂದಾಗ ಚಾನ್ಸಸ್ ಕಮ್ಮಿ ಇರುತ್ತೆ, ಯಾಕಂದ್ರೆ ಜಾಸ್ತಿ ಇರುತ್ತೆ ನೀವು ಮಿಸ್ ಮಾಡೋದು. ಈಗ 4 0 ಅಲ್ಲಿ ಇರುತ್ತೆ ನಿಮ್ದ್ರಲ್ಲಿ, ನೀವು 3 0 ಹಾಕಿರ್ತೀರಿ, 5 0 ಹಾಕಿರ್ತೀವಿ. ಆಗ ಟೈಮಲ್ಲಿ ನಿಮ್ಗೆ ಅದು ಎಂಟರ್ ಆಗಕ್ ಬಿಡಲ್ಲ. ಆದ ಕಾರಣ ನಿಮ್ ಮನೆಯಲ್ಲಿ ಎನಿವೆ ಸಂಡೇ ಎಲ್ಲರೂ ನಿಮ್ ಮನೇಲಿ ಮಕ್ಕಳು, ಸೊಸೆಯಂದ್ರು, ಸಣ್ಣಿನ್ಲೋ ಯಾರಾದ್ರೂ ಇದ್ದೇ ಇರ್ತಾರೆ, ಅಥವಾ ಗ್ರ್ಯಾಂಡ್ ಚಿಲ್ಡ್ರನ್, ಅವ್ರಿಗೆ ಈ ನಂಬರ್ ಹೇಳ್ಬಿಟ್ಟು ಕೊಟ್ಬಿಟ್ಟು ಒಂದ್ ದೊಡ್ಡ ಇದ್ರಲ್ಲಿ ಪೇಪರ್ ಅಲ್ಲಿ ಬರೆದಿಟ್ಬಿಟ್ಟು ನೀವು ಎಂಟರ್ ಮಾಡ್ಬೇಕಾದ್ರೆ ನೋಡಿ ಇನ್ ಕೇಸ್ ನಿಮ್ಗೂ ಕಷ್ಟ ಅಂತ ಹೇಳಿದ್ರೆ ನಿಮ್ ಗ್ರ್ಯಾಂಡ್ ಚಿಲ್ಡ್ರನ್ಗೆ ಯಾರಿಗಾದ್ರು ಹೆಲ್ಪ್ ಮಾಡಕ್ ಹೇಳಿ. ಮತ್ತು ನಿಮ್ಗೆ ಲಾಗಿನ್ ಅಂತ ಹೇಳಿದ್ರೆ ಫೋನ್ ಮಾಡಿ, ನಾವು ಅವೈಲೇಬಲ್ ಇರ್ತೀವಿ. ಇನ್ನೊಂದು ಮಾಡ್ಬೋದು, ಈಗ ನಿಮ್ ಮನೆಯಲ್ಲಿ ಕೆಲವರಿಗೆ ಈಗ ಜಾಯ್ನ್ ಆಗಕ್ಕೆ ತೊಂದರೆ ಆದ, ಯಾಕಂದ್ರೆ ನೀವು ಈಗ ನಿಮ್ಮ ಮನೆಯಲ್ಲಿ ಶೇರ್ ಹೋಲ್ಡರ್ಸ್ ನಿಮ್ದೊಂದು ಫ್ಯಾಮಿಲಿ ಇದೆ ಆಯ್ತಾ. ಸೊ ನೀವು ಯಾರು ಮೊಬೈಲ್ ಚಾರ್ಜಿಂಗ್ ಕಮ್ಮಿ ಆತರ ಬರ್ಬೋದು, ಹಂಗಿದ್ದಾಗ ಅಂತ ಹೇಳಿದ್ರೆ ನಿಮ್ಮ ಮಗನ ಅಥವಾ ಬಾಕಿ, ಯಾಕಂದ್ರೆ ಫ್ಯಾಮಿಲಿ ಅವ್ರ ಎಲ್ರು ಶೇರ್ ಹೋಲ್ಡರ್ ಅಂತ ಅವ್ರದ್ದು ಎಲ್ಲರದ್ದು ದುಡ್ಡು ಅಲ್ವಾ. ಸೊ ನೀವೆಲ್ಲರೂ 4-5 ಜನ ಸೇರ್ಕೊಂಡು ಆ ಮೊಬೈಲ್ ನಂಬರ್ ಅಲ್ಲಿ ಜಾಯ್ನ್ ಆಗಕ್ಕೆ ಹೇಳಿ. ಯಾಕಂದ್ರೆ ಯಾರಾದ್ರೂ ಒಬ್ರಾದ್ರೂ ಇರ್ತಾರ, ಆಗ ಅಪ್ಡೇಟ್ ಸಿಗುತ್ತೆ. ಇಲ್ಲೊಂದು ಸಡನ್ ಆಗಿ ಯಾರಾದ್ರೂ ಲಾಗ್ ಆಫ್ ಆಗಿರ್ಬೋದು, ನಿಮ್ದ್ರಲ್ಲಿ ಮೊಬೈಲ್ ಚಾರ್ಜ್ ಹೊರಟೋಗಿರ್ಬೋದು, ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು. ಆದ ಕಾರಣ ನಿಮ್ ಮನೇಲಿ ಯಾರ್ಯಾರು ಇದ್ದಾರೋ, ನಿಮ್ಮ ಮನೇಲಿ, ಈಗ ನಮ್ಮ ಮನೇಲಿ ನಾವು ಒಂದು 4 ಜನ ಇದೀವಿ. ಸೊ ನಾವು ಶೇರ್ ಹೋಲ್ಡರ್ ಇಬ್ರು, ಸೊ ನಾನು ನನ್ನ ವೈಫ್ ನಾವ್ ಇಬ್ರು ಜಾಯ್ನ್ ಆಗ್ತೀವಿ. ಅದೇ ರೀತಿ ನಿಮ್ಮ ಮನೇಲಿ ಒಂದೊಂದ್ ಕಡೆಯಿಂದ 3-4 ಜನನು ಸೇರೋ ತರ ಮಾಡಿ. ಯಾಕಂದ್ರೆ ನಿಮ್ಗೆ ಅಪ್ಡೇಟ್ AGM ಸಿಗೋ ತರ ಇರ್ಲಿ ಅಂತ, ಯಾಕಂದ್ರೆ ಅದು ಇಂಪಾರ್ಟೆಂಟ್ ಮೀಟಿಂಗ್, ಆದ ಕಾರಣ ಮಿಸ್ ಮಾಡ್ಬೇಕು. ಓಕೆ. ಸೊ ಈಗ ಒಂದ್ ಕೆಲಸ ಮಾಡಿ, ಈಗ ಐ ಥಿಂಕ್ ವಿ ಹ್ಯಾವ್ ಅಬೌಟ್ 58 ಪೀಪಲ್. ನಾನು ಒಂದ್ ಕೆಲಸ ಮಾಡ್ತೀನಿ, ಇವಾಗ ಒಂದು ಸ್ಮಾಲ್ ಡೆಮೋ ಮಾಡುವ. ಈಗ ಒಂದು ಸ್ಮಾಲ್ ಡೆಮೋ ಮಾಡುವ. ಅದೊಂದು ಸ್ಕ್ರೀನ್ ಶೇರಿಂಗ್ ಮಾಡ್ತೀನಿ ನಾನು. ಒಂದು 2 ನಿಮಿಷ ವೇಟ್ ಮಾಡಿ, ಸ್ಕ್ರೀನ್ ಅನ್ನು ಶೇರ್ ಮಾಡಿ.
ಇದು ಅಲ್ಲಿ ನೀವು ನಿಮಗೆ AGM ನೋಟಿಫಿಕೇಶನ್ ಬಂದಿದೆಯಲ್ಲ, ಅದರಲ್ಲಿ ಕೆಳಗಡೆ ಒಂದು ಲಿಂಕ್ ಇದೆ. ಆ ಲಿಂಕಿಗೆ ಹೋದಾಗ ಏನ್ ಬರುತ್ತೆ ಅನ್ನೋದನ್ನ ನೋಡಿ. ಅದ ಸ್ಕ್ರೀನ್ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ಬಂತು ನೋಡಿ, ಈಗ ಕಾಣಿಸ್ತಾ ಇದೆಯಾ ಈಗ ಎಲ್ಲರಿಗೂ? ನಿಮಗೆ ಇದು ಈ ನೋಟಿಫಿಕೇಶನ್ ನೋಡಿದೀರಲ್ವಾ ಈಗ ವಾಟ್ಸ್ಆಪ್ ನಲ್ಲಿ ಅಲ್ಲಿ? ಹಲೋ ಬಾಲ, ಈ ನೋಟಿಫಿಕೇಶನ್ ಬಂದಿದೆ. ಈ ನೋಟಿಫಿಕೇಶನ್ ಬಂದಿದೆಯಲ್ಲ, ಈ ನೋಟಿಫಿಕೇಶನ್ ನೀವು ಕೆಳಗಡೆ ಹೋದ್ರೆ ಕೆಳಗಡೆ ಸೂಚನೆ ಏನಂತ ಒಂದಿದೆ. ಆ ಸೂಚನೆಯಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ವರ್ಚುವಲ್ ಮೀಟಿಂಗ್ ಲಿಂಕ್ ಅಂತ ಹಾಕಿ ಇಲ್ಲಿ HTTP :/VCN ಅದು ಒಂದು ಎಷ್ಟು ಹಾಕಿ AGM ಅಂತಿದೆ ಅದು. ಹೌದು, ಆಯ್ತಾ? ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಇದು ವೆಬ್ ಕ್ಯಾಸ್ಟ್ ಅಂತ ಬರುತ್ತೆ. ಇಲ್ಲಿ ಮೆಂಬರ್ಶಿಪ್ ನಂಬರ್ ಅಂತಿದೆ. ಇಲ್ಲಿ ಈ ಬಾರಿ ಅದನ್ನ ಕ್ಲೀನ್ ಆಗಿ ಕೊಟ್ಟಿದ್ದಾರೆ ನೋಡಿ, 9010901000 ಕೊಟ್ಟು XX ಅಂತ ಕೊಟ್ಟಿದ್ದಾರೆ. ಈಗ ಅಲ್ಲಿ ನೀವು ಪೂರ್ತಿ ಹಾಕ್ಬೇಕು. ಈಗ 901000 ಆ ನಂಬರ್ಸ್ ಇದೆಯಲ್ಲ, ಅದಷ್ಟು ನಂಬರ್ಸ್ ಏನು ಯಾರಿಗೆ ಮಾತಾಡ್ತಿದ್ಯಾ? ಏನಪ್ಪಾ 5 zeros. 901 1 2 3 4 5 ಆಮೇಲೆ ಇಂದ 4 ಡಿಜಿಟ್ ಮೆಂಬರ್ಶಿಪ್ ನಂಬರ್ ಹಾಕಿ. ನಂದು ಬೇಕಾಗಿದೆ. ಹೇಳಿ ಕ್ಲಿಕ್ ಮಾಡಿದ್ರೆ ಮುಂದೆ ಬರುತ್ತೆ. ಆಯ್ತಾ? ಇಲ್ಲಿ ಬಂದಾಗ ಇಲ್ಲಿ ನೀವು ಒಂದು ಲ್ಯಾಪ್ಟಾಪ್ ಇದೆಯಾ ಮೊಬೈಲ್ ಇದೆಯಾ ಗೊತ್ತಾಗುತ್ತೆ. ಈ ಲ್ಯಾಪ್ಟಾಪ್ ಇದ್ದಾಗ ಕ್ಲಿಕ್ ಝೂಮ್ ಮೀಟಿಂಗ್ ಬಟನ್. ನೀವು ಝೂಮ್ ಮೀಟಿಂಗ್ ಇದನ್ನ ಏನ್ ಹೇಳ್ತಾರೆ, ಅದಕ್ಕೆ ಆಪ್ ಅನ್ನು ನೀವು ಡೌನ್ಲೋಡ್ ಮಾಡಿರ್ಬೇಕು. ಆ ಆಪ್ ಓಪನ್ ಮಾಡಿದಾಗ ಹರೀಶ್, ಆಪ್ ಡೌನ್ಲೋಡ್ ಮಾಡಿರ್ಲೇಬೇಕಾ ಅಥವಾ ಇಸ್ ಇಟ್ ಓಕೆ ಇವನ್ ಇಫ್ ಆಪ್ ಇಸ್ ನಾಟ್ ಡೌನ್ಲೋಡೆಡ್? ಹೇಳ್ತಾ ಇದೆ ಮೊಬೈಲ್ ಅಲ್ಲಿ ಕ್ಲಿಕ್ ದ ಝೂಮ್ ಮೀಟಿಂಗ್ ಬಟನ್ ಟು ಜಾಯಿನ್ ದ ಜನರಲ್ ಬಾಡಿ ಮೀಟಿಂಗ್. ಮುಂದೆ ಗಂಡ. ಸೊ ಆಪ್ ಏನ್ ಜಾಯಿನ್ ಆಗ್ಲಿ, ಆಪ್ ಡೌನ್ಲೋಡ್ ಮಾಡೋದ್ ಬೇಕಿಲ್ಲ ಇಲ್ಲಿ ಅನ್ಸುತ್ತೆ. ಕ್ಲಿಕ್ ಝೂಮ್ ಮೀಟಿಂಗ್ ಅಂತಿದೆ. ಕ್ಲಿಕ್ ಝೂಮ್ ಮೀಟಿಂಗ್ ಮಾಡಿದಾಗ ಇದು ಬೇರೆ ಸ್ಕ್ರೀನ್ ಅದು ಯಾಕೆಂದ್ರೆ ಆ ಮೀಟಿಂಗ್ ಇಲ್ಲಲ್ಲ, ಅದು ಹಾಗಾಗಿ ಇಟ್ಸ್ ನಾಟ್ ಕಮಿಂಗ್, ದಟ್ ಸ್ಕ್ರೀನ್ ಇಸ್ ನಾಟ್ ಕಮಿಂಗ್ ಅಪ್. ಸೊ ಏನಂದ್ರೆ let us go back to revisit the screen again. ಹರೀಶ್, ಒಂದ್ ಕೆಲ್ಸ ಮಾಡ್ಬೋದು. ನಾಳೆ ಜಸ್ಟ್ ಝೂಮ್ ಮೀಟಿಂಗ್ ಮುಂಚೆ ಅವ್ರ ಪಾಸ್ವರ್ಡ್ ಮತ್ತೆ ಇದು ಎಲ್ಲ ಕಳಿಸ್ದಾಗ ಒಂದ್ಸಲ ಲಾಗಿನ್ ಮಾಡಿ ತೋರಿಸ್ಬೋದು, ಇದೇ ತರ ಡೆಮೋ ಮಾಡಿ ನಾಳೆ. ಹೌದು, ಅಲ್ಲ ನಾಳೆ ತಿರ್ಗಾ ಝೂಮ್ ಅಲ್ಲಿ ಜಾಯ್ನ್ ಆಗ್ಬೇಕಲ್ಲ. ನಾವ್ AGM ಝೂಮ್ ಮುಂಚೆ ಒಂದ್ ಝೂಮ್ ಮಾಡ್ಬೋದು. AGM ಝೂಮ್ದು ಒಂದು 1 hour ಮುಂಚೆನೋ ಅಥವಾ ಅಟ್ಲೀಸ್ಟ್ 1 hour ಮುಂಚೆ AGM ಝೂಮ್, ಇನ್ನೊಂದು ನಾವು ನಮ್ದು ಝೂಮ್ ಮಾಡ್ಬಿಟ್ಟು ತೋರಿಸ್ಬೋದು. ಟೆಕ್ ಸಪೋರ್ಟ್ ಅಲ್ಲ, ಡೆಮೋ ತೋರಿಸ್ಬೋದು. ನಿಮ್ದು ವಿಡಿಯೋ ಕಾಣಿಸ್ತಾ ಇಲ್ಲ ಇವಾಗ ಹರೀಶ್. ವಿಡಿಯೋ ಅಂದ್ರೆ ಸ್ಕ್ರೀನ್ ಶೇರ್ ಕಾಣಿಸ್ತಾ ಇಲ್ಲ. ನಾನು ಸ್ಕ್ರೀನ್ ಶೇರ್ ಮಾಡಿಲ್ಲ, ಓಕೆ, ಕ್ಲೋಸ್ ಆಗಿತ್ತು. ಸ್ಕ್ರೀನ್ ಶೇರ್ ಮಾಡಿ.
ಈಗ ಸ್ಕ್ರೀನ್ ಶೇರ್ ಕಾಣಿಸ್ತಿದೆಯಲ್ಲ ಈಗ, ಅದೇ ಈ ಸ್ಕ್ರೀನ್ ಹೋದಾಗ ಇದು ನಾಳೆ ಬೆಳಗ್ಗೆ ಅರೌಂಡ್ 10 ಗಂಟೆ 10:10ವರೆಗೆ ಓಪನ್ ಆಗುತ್ತೆ ಅಂತ. ಈ ಸ್ಕ್ರೀನು ಇದು ಆಕ್ಚುಲ್ ಆಗಿ ಇಲ್ಲಿ ನೀವು ನಂಬರ್ ಹಾಕದಾದಂಗೆ ನಿಮ್ಗೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಕೇಳಲ್ಲ. ಲಾಗಿನ್ ಮಾಡಿ. ಈಗ ಇಲ್ಲಿ ಕ್ಲಿಕ್ ಝೂಮ್ ಮೀಟಿಂಗ್, ಇಲ್ಲಿ ಕ್ಲಿಕ್ ಹಿಯರ್ ಟು ಜಾಯಿನ್ ಝೂಮ್ ಮೀಟಿಂಗ್ ಅಂತಿದೆ. ಇಲ್ಲಿ ಇದನ್ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಝೂಮ್ ತಗೊಂಡು ಹೋಗುತ್ತೆ. ಏನದು ಮೆಡಿಸಿನ್ ಅಲ್ಲಿ ಹಾಕಿದ್ನ ಕಾಯ್ತಾ ಇದ್ದೀನಿ ಬರ್ಲಿಲ್ಲ. ಸೊ ಇದು ಐ ಥಿಂಕ್ ಇದು ಲೈವ್ ಮಾಡ್ಲೇಬೇಕಾಗತ್ತೆ ಅನ್ಸುತ್ತೆ ನಮ್ಗೆ ಇಲ್ಲಿ, ಯಾಕಂದ್ರೆ ಇಟ್ ಓನ್ಲಿ ಟೇಕ್ ಅಸ್ ಹಾಫ್ ವೇ ನಾವು, ಬಿಕಾಸ್ ಸ್ಕ್ರೀನ್ ಪೂರ್ತಿ ಓಪನ್ ಆಗಿಲ್ಲ. ಬಟ್ ನಿಮ್ಗೆ ಸಿಂಪಲ್ ಫಸ್ಟ್ ನೀವು ನೋಟಿಫಿಕೇಶನ್ ಕೊಟ್ಟಿದಾರಲ್ಲ, ಅಲ್ಲಿರುವಂತ ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಯು ಟು ಒಂದು ಸ್ಕ್ರೀನ್. ಅಲ್ಲಿ ನಿಮ್ ಮೆಂಬರ್ಶಿಪ್ ನಂಬರ್ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಸ್ಕ್ರೀನ್ ತಗೊಳುತ್ತೆ. ಮತ್ತೆ ನೆಕ್ಸ್ಟ್ ಅಲ್ಲಿ ನೀವು ಅಷ್ಟು ರೀಚ್ ಆಯ್ತು ಅಂದ್ರೆ ಐ ಥಿಂಕ್ ಮೋಸ್ಟ್ಲಿ ಯು ಹ್ಯಾವ್ ಡನ್. ಈಗ ಯಾರಿಗಾದ್ರೂ ಏನ್ ಈಗ ನಾಳೆ 10 ಗಂಟೆಗೆ ತಿರ್ಗಾ ನಾನು ಈಗ 10:30 ಇದೆ, 8:30 to 9 o'clock ಹಂಗೆ ಯಾರಾದ್ರೂ ಝೂಮ್ ಮಾಡಿದ್ರೆ ಜಾಯ್ನ್ ಆಗ್ತಾರೆ. ಎಷ್ಟು ಜನ ಜಾಯ್ನ್ ಆಗ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಕೆಲಸ ಮಾಡ್ತೀನಿ ನಾನು, ಮತ್ತೆ ನಾಳೆ 8:30ಗೆ ತಿರ್ಗಾ ಝೂಮ್ ಇಡ್ತೀನಿ ನಾನು. ಝೂಮ್ 8:30 ಜಾಯಿನ್ ಆಗೋದು. ಹಲೋ 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 ಹರೀಶ್ ಸರ್. ಹೇಳಿ ಅರವಿಂದ್ ಅವರು ಹಲೋ ಮಾತಾಡಿ. ಇದು ಈಗ ನಾಳೆ ಇದು ಮೀಟ್ ಏನು ನಾವು ಅಟ್ಲೀಸ್ಟ್ ಏನ್ ಮೀಟಿಂಗ್ ನಡೀತಾ ಇದೆ ಅಂತ ನೋಡೋದಿಕ್ಕೆ ಅಜೆಂಡಾ ಇದೆಯಲ್ಲ, ಹಲೋ ನಾನು ಜಸ್ಟ್ ಸ್ಕ್ರೀನ್ ಅಲ್ಲಿ ತೋರಿಸಿದ್ನಲ್ಲ ನಿಮ್ಗೆ, ಈಗ ತಾಳೆ ತೋರಿಸಿದ್ದೆ ಕಾರ್ಯಸೂಚಿ ಅಂತ ಬಂದ. ಕಾರ್ಯಸೂಚಿ ಅಂತ ಬಂದು ಈ ಲಾಗೌಟ್ ಮಾಡ್ತಾರೆ. ಈ ಲಾಗೌಟ್ ಮಾಡಿ ಮತ್ತೆ ಅದನ್ನ ಓಪನ್ ಮಾಡಿ ತೋರಿಸ್ತಾಳೆ. ಅದ್ರ ಆಕ್ಚುಲ್ ಆಗಿರೋದು 5 ಪಾಯಿಂಟ್ ಅಜೆಂಡಾ. 4 ಆಡಿಟ್ ರಿಪೋರ್ಟಿಂಗ್ ಬಗ್ಗೆ 4 ಇದೆ. ಇನ್ನೊಂದು ಟು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಗೆ ಒಂದು. ಸರ್ ಒಂದು ಸ್ಮಾಲ್ ಕ್ವಶನ್. ಮೆಂಬರ್ಶಿಪ್ ಪ್ರಿಫಿಕ್ಸ್ ನಂಬರ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ನಿಮ್ಮ ಇವಾಗ ಝೂಮ್ ಮೀಟಿಂಗ್ ಅಲ್ಲಿ. ದಯವಿಟ್ಟು ಅದನ್ನ ರಿಪೀಟ್ ಮಾಡ್ತೀರಾ? 91 ಎಷ್ಟು zeros ಅಂತ ಹೇಳ್ತೀರಾ? ಅಲ್ಲ, ಪ್ರಿಫಿಕ್ಸ್ ಆಗೋಗಿದೆ. ಅಲ್ಲಿ ಪ್ರಿಫಿಕ್ಸ್ ಆಗೋಗಿದೆ. ಅಲ್ಲಿ ನೀವು ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ. 5 0 ಬರುತ್ತೆ. 9150 ಸರ್. 901 followed by how many zeros? 5 zeros. 5 zeros. Okay. Followed by our membership. 5 zeros. So if your account, if your membership number is 4 digit. Yes. Okay. I know. Okay. Thank you. If it is 5 digit, then it is 4 zeros. Okay. Thank you. ಹಲೋ ಸರ್, ನಾ ಮಾಲತಿ ಪ್ರಸನ್ನ ಅಂತ. ನಾವು ಆಕ್ಚುಲಿ ಡೆಪಾಸಿಟರ್, ನಾಟ್ ಸ್ಟಾಕ್ ಹೋಲ್ಡರ್. ನಾಳೆ ಕಾಲಿಗೆ ಜಾಯಿನ್ ಆಗಕ್ ಸಾಧ್ಯ ಇದೆಯಾ? ನೀವು ಬಾಲ ಅವ್ರ ನಂಬರ್ ತಗೊಂಡು ಅವ್ರ ಕಾಂಟ್ಯಾಕ್ಟ್. ಬಾಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾ? ಆ ನಂಬರ್ ಹೆಂಗೆ ಇವಾಗ ಸಿಗತ್ತಾ ಸರ್? ಅವ್ರ ನಂಬರ್ ಇಲ್ಲಿ ಶೇರ್ ಮಾಡಿ ಗ್ರೂಪ್ ಅಲ್ಲಿ ಇದೆ ನಂಬರ್. ಹರೀಶ್ ಚಾಟ್ ಇಲ್ಲಿ ಝೂಮ್ ಚಾಟ್ ಅಲ್ಲಿ ಬಾಲ ನಂಬರ್, ಶ್ರೀನಿವಾಸ್ ನಂಬರ್, ನಿಮ್ ನಂಬರ್ 3 ಹಾಕಿ, ಆಮೇಲೆ ಪ್ರಿಫಿಕ್ಸ್ ಮಾಡಕ್ ಹೇಳ್ತಾ ಇದ್ರಲ್ಲ ಅದು ಹಾಕಿ. ಅದೇನ್ ಗೊತ್ತಾ, ದೊಡ್ಡವರಿಗೆ ಗೊತ್ತಾಗೋದಿಲ್ಲ ವಾಟ್ಸ್ಆಪ್ ನಲ್ಲಿ ಹೋಗಿ ಸರ್ಚ್ ಮಾಡಿ ತಗೊಳೋದಕ್ಕೆ. ಅದನ್ನ
ಸೊ ಚಾಟ್ ವಿಂಡೋಲ್ ಹಾಕ್ಬಿಟ್ರೆ ನಮ್ಗೆ ಸದಾಕಾಲ ನಾನು ಇರುತ್ತೆ. ಚಾಟ್ ವಿಂಡೋನಲ್ಲಿ ಹಾಕ್ತೀನಿ, ನೀವು ನಂಬರ್ Okay. ನೋಟ್ ಮಾಡ್ಕೊಂಬಿಡಿ ಯಾಕಂದ್ರೆ. ಓಕೆ ಡನ್, ಹಂಗೆ ಮಾಡ್ತೀವಿ. ಓಕೆ ಚಾಟ್ ಈಗ ವಿಂಡೋ ಬಾಲ ಎಲ್ರಿಗೂ ಹರೀಶ್, ನೀವು ಆ ಪ್ರಿಫಿಕ್ಸ್ ಮಾಡೋ ನಂಬರು ಕೂಡ ಹಾಕಿ ಅಲ್ಲಿ. ಮೆಂಬರ್ಶಿಪ್ ನಂಬರ್ 5 digits ಇದ್ರೆ ಎಷ್ಟು 0 ಹಾಕ್ಬೇಕು, ಮೆಂಬರ್ಶಿಪ್ ನಂಬರ್ 4 digits ಇದ್ರೆ ಎಷ್ಟು 0 ಹಾಕ್ಬೇಕು, ಅದೆಲ್ಲದು ಪ್ರಿಫಿಕ್ಸ್ ಇನ್ಫಾರ್ಮೇಶನ್ ಎಲ್ಲ ಚಾಟ್ ವಿಂಡೋಲ್ ಹಾಕಿ, ಇಲ್ಲಿ ಝೂಮ್ ಇಂದು ಚಾಟ್ ವಿಂಡೋಲಿ. ಮತ್ತೆ ಅದನ್ನ Zoom ಇಂದ ಈಗ ಬಾಲ ಫೋನ್ ನಂಬರ್ ಬಂತಲ್ವ ಈಗ? ಬಾಲ ಫೋನ್ ನಂಬರ್ ಬಂತು, ಶ್ರೀನಿವಾಸ್ ಫೋನ್ ನಂಬರ್. ಓಕೆ, ಈ ಬಾಲಾದು ಮತ್ತೆ ಶ್ರೀನಿವಾಸ್ ಇಬ್ಬರದು ಫೋನ್ ನಂಬರ್ ನಾನು ಹಾಕಿದ್ದೀನಿ. ಮತ್ತೆ ಇದರದ್ದು ಅಕೌಂಟ್ ಫಾರ್ಮ್ಯಾಟ್ ಬಂದ ನಿಮಗೆ ಸರ್ ಬಟ್ ನಾಳೆ ತುಂಬಾ ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ರಿಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸೊ ಇಸ್ ದೇರ್ ಅ ಕಾಮನ್ ಚಾನೆಲ್ ನಾವು ವೇರ್ ವಿ ಕ್ಯಾನ್ ಆಸ್ಕ್ ಹಿಮ್ ಫಾರ್ ದ ಡೀಟೇಲ್ಸ್? ಈಗ ಡೆಪಾಸಿಟರ್ಸ್ ಕೂಡ ಹೆಂಗೆ ಜಾಯಿನ್ ಆಗ್ಬೋದು ಅಂತ. ನಿಮ್ಗೂ ಪಾರ್ಟಿಸಿಪೆಂಟ್ಸ್ ಇನ್ಕ್ರೀಸ್ ಆಗ್ತಾರೆ ಅಲ್ಲ, ಬರೀ ಶೇರ್ ಹೋಲ್ಡರ್ಸ್ ಅಂದ್ರೆ ಗಿಂತ ಡೆಪಾಸಿಟರ್ಸ್ ಜಾಯಿನ್ ಯಾವ್ದು ಶೇರ್ ಹೋಲ್ಡರ್ ಬಿಟ್ಟು ಯಾರು ಜಾಯಿನ್ ಅದು ಆಕ್ಚುಲಿ ಇದು ರೂಲ್ಸ್ ಅದು. ಶೇರ್ ಹೋಲ್ಡರ್ಸ್ ಬಿಟ್ಟು ಮಿಕ್ಕವ್ರು ಯಾರು ಜಾಯಿನ್ ಆಗಿ ಸಾಧ್ಯ ಆಗಲ್ಲ. ಮೆಂಬರ್ಶಿಪ್ ನಂಬರ್ ಕೇಳುತ್ತೆ, ಅದು ಮೆಂಬರ್ಶಿಪ್ ನಂಬರ್ ಕೇಳುತ್ತೆ. ಅದೇ ಲಾಸ್ಟ್ ಟೈಮ್ ಹಂಗೆ ಆಯ್ತು ಸರ್. ಅದು ನಮ್ಗೆ ಮೆಂಬರ್ಶಿಪ್ ನಂಬರ್ ನಿಮ್ಮ ಹತ್ರ ಇಲ್ಲದೆ ಇರೋದ್ರಿಂದ ಜಾಯಿನ್ ಆಗಲ್ಲ. ಕರೆಕ್ಟ್, ಬಟ್ ಬಾಲ ನಮ್ಗೆ ಅವ್ರಿಗೆ ಫೋನ್ ಮಾಡಿ, ಬಾಲ ಗೊತ್ತಾಗಲ್ಲ. ಅವ್ರಿಗೆ ಫೋನ್ ಮಾಡಿ. ಓಕೆ ಓಕೆ ಆಯ್ತಾ? ಇವಾಗ ತಾಳಿ ನಾನು ಈಗ ನೀವು ಅಜೆಂಡಾ ಅಂತ ಯಾರೋ ಕೇಳ್ತಿದ್ರಲ್ಲ, ಈಗ ಇಲ್ಲಿ ನೋಡಿ, ಈ ನೋಟಿಫಿಕೇಶನ್ ಇದೆ. ಮುಂದೂಡಲಾದ 2019-20 ವಾರ್ಷಿಕ ಮಹಾಸಭೆ 1/5 ಸೂಚನಾ ಪತ್ರ ಶ್ರೀ ಗುರುರಾಘವೇಂದ್ರ ಬ್ಯಾಂಕ್ ನಿಯಮಿತ ಬೆಂಗಳೂರು ಇದರ 2019-20 ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು 29/3 ಮುಂದೂಡಲಾಗಿ ದಿನಾಂಕ 1/5/22 ಭಾನುವಾರ ಬೆಳಗ್ಗೆ 10:30 ಕರೆಯಲಾಗಿದೆ. ಬ್ಯಾಂಕಿನ ಆಡಳಿತಾಧಿಕಾರಿ ಶ್ರೀ ಅಶೋಕನ್ ಅವರ ಅಧ್ಯಕ್ಷತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಸೂಚನೆಯನ್ನು ಅಂಗೀಕರಿಸಲು ಕರೆಯಲಾಗಿದೆ. ಸರ್ವ ಸದಸ್ಯರ ಸಭೆಯನ್ನು ಓದಿ ದಾಖಲು ಮಾಡಿಬಿಟ್ಟು, ಎರಡನೇದು ದಿನಾಂಕ 14/7/2019 ನಡೆದ 71 ಅಂದ್ರೆ ಹೋದ ವರ್ಷ ನಡೆದಿದ್ದ ನಡವಳಿಕೆಯನ್ನು ಓದಿ ದಾಖಲು ಮಾಡುವುದು. 2019-20 ವರ್ಷದ ವಾರ್ಷಿಕ ಅಂದ್ರೆ ಆಡಿಟ್ ರಿಪೋರ್ಟ್, ತಿರ್ಗಾ ಇದು ಫೈನಾನ್ಷಿಯಲ್ ರಿಪೋರ್ಟ್, ಮತ್ತೆ 2014-15ರಿಂದ 2016-17 ಆ ಸಾಲನ ಮರುಪರಿಶೀಲನಾ ಅಂಗೀಕಾರ ಮಾಡುವುದು. ಮತ್ತೆ 6ನೇ ಪಾಯಿಂಟ್ ಇದೆಲ್ಲ, ಇದು ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಬ್ಯಾಂಕಿನ ಪುನಶ್ಚೇತನಕ್ಕೆ ಆಸಕ್ತಿ ಉಳ್ಳವರನ್ನು ಗುರುತಿಸಲು ಆಸಕ್ತಿ ಅಭಿವ್ಯಕ್ತಿ ತೋರಿಸುವ ಸೂಚನೆ, ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಪ್ರಕಟಿಸಲು ಅಂಗೀಕಾರ. ಈ ಪಾಯಿಂಟ್ ನಮ್ಗೆ ಮೇಜರ್. ದಿಸ್ ಪಾಯಿಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್. ಬ್ಯಾಂಕಿನ ರಿವೈವಲ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ದೇ ಶುಡ್ ಶೋ ಸಮ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂಡ್ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಡೂ ಅ ರಿವೈವಲ್ ಅನ್ನೋದಕ್ಕೆ ನಮ್ಮ ಶೇರ್ ಹೋಲ್ಡರ್ಸ್ ಒಂದು ಅಪ್ರೂವಲ್ ಬೇಕಾಗಿದೆ. ಅದನ್ನ ಪಾಸ್ ಮಾಡ್ಬೇಕಾಗಿರೋದು ಅಂತ ಒಂದು ಕಂಪಲ್ಷನ್ ನಮ್ಗಿದೆ. ಹಾಗಾಗಿ ಇದನ್ನ ನಾವು ಪಾಸ್ ಮಾಡೋದಕ್ಕೋಸ್ಕರ ಇದನ್ನ ನಾವು ನಾಳೆ ಪಾರ್ಟಿಸಿಪೇಟ್ ಮಾಡಿ ಇದನ್ನ ಪಾಸ್ ಮಾಡ್ಬೇಕು. ಇನ್ ಮಿಕ್ಕಿದ್ದು ಅದು ನಮ್ಗೆ ಗೊತ್ತಿಲ್ಲ, ಅದು ಏನು ಪಾಸ್ ಮಾಡ್ಬೇಕು ಮಾಡದೆ ಹೋದ್ರು ಆಯ್ತು. ಪರ್ಟಿಕ್ಯುಲರ್ಲಿ ಪಾಯಿಂಟ್ ನಂಬರ್ 3, 4, 5 ಇದನ್ನಂತೂ ನಾವು ಅಕ್ಸೆಪ್ಟ್ ಮಾಡಿದ್ರೆ ನಮ್ಮ ಮರಣ ಶಾಸನ ಬರೋದಂತ. 3, 4, 5 ಅಂತೂ ನಾವು ಅಕ್ಸೆಪ್ಟೇ ಮಾಡಬಾರ್ದು. 6 ಅಂತೂ ಕಂಪಲ್ಸರಿ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಮತ್ತೆ ಆಡಳಿತಾಧಿಕಾರಿಗಳ ಅಪ್ಪಣೆ ಮೇರೆಗೆ ಇತರ ವಿಷಯಗಳು, ಅದು ದಟ್ ಇಸ್ ಪ್ಯೂರ್ಲಿ ಈಸ್ ಡಿಸ್ಕ್ರಿಷನ್. ಸೊ ಹಾಗಾಗಿ ನಾವು ಕೇಳ್ಕೋಬಹುದು, ಅವ್ರು ಒಪ್ಪಿಗೆ ಕೊಟ್ರೆ ಮುಂದಕ್ಕೆ ಹೋಗೋದು. ಆಯ್ತಾ? ಈಗ ಇಲ್ಲಿ http://nowevents.in/Raghavendra Bank/AGM ಅಂತ ಇದೆಯಲ್ಲ, ಈ ಲಿಂಕ್ ಹೋದಾಗ ನಾವು ಹೋದಾಗ ಕೇಳಿಸ್ತಾ ಇದೆಯಲ್ಲ ನಾವು ಮಾತಾಡೋದು?
ಈ ಲಿಂಕಿಗೆ ನಾವು ಹೋದಾಗ ಈ ಸ್ಕ್ರೀನಿಗೆ ತಗೊಂಡೋಗತ್ತೆ. ಇದು ಇಲ್ಲಿ 901000000 ಡ್ಯಾಶ್ ಅಂತಿದೆ. ಈ 4 ನಂಬರ್ ನಿಮ್ಮ ಮೆಂಬರ್ಶಿಪ್ ನಂಬರ್ ಆಗಿರುತ್ತೆ. ಎಕ್ಸ್ ಇದೆಯಲ್ಲ, ಇನ್ ಮಿಕ್ಕಿದನ್ನ ಹಾಗೆ ಟೈಪ್ ಮಾಡಬೇಕು. 901 ಫಾಲೋಡ್ ಬೈ 5 zeros ಹಾಗೆ ಮಾಡಿ ಅದನ್ನ ಲಾಗಿನ್ ಅಂತ ಹೋದಾಗ ನಿಮಗೆ ಅದು ಮೋಸ್ಟ್ಲಿ ನೆಕ್ಸ್ಟ್ ಸ್ಕ್ರೀನ್ ಅಲ್ಲಿ ಪಾಸ್ವರ್ಡ್ ಅಂತ ಕೇಳ್ಬೋದು. ಇವಾಗ ಪಾಸ್ವರ್ಡ್ ಕೇಳ್ತಾ ಇಲ್ಲ, ಅದು ಪಾಸ್ವರ್ಡ್ ಅಂತ ಕೇಳುತ್ತೆ. ಅವಾಗ ನೀವು ಅಲ್ಲಿ ಪಾಸ್ವರ್ಡ್ ಏನ್ ಕಾಮನ್ ಆಗಿ ಏನ್ ಬರುತ್ತೆ, ಆ ಪಾಸ್ವರ್ಡ್ ಹೊಡೆದಾಗ ಅದು ನಿಮ್ಗೆ ಲಾಗಿನ್ ಟು ಝೂಮ್ ಅಂತ ಬರುತ್ತೆ. ತದನಂತರ ನೀವು ಆ ಝೂಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ನಿಮ್ಮ ಹೆಸರು ಆ ಝೂಮ್ ಮೀಟಿಂಗ್ ನಲ್ಲಿ ಇವಾಗ ಹೇಗೆ ಇಲ್ಲಿ ಅಪಿಯರ್ ಆಗ್ತಿದೆ ಅದೇ ರೀತಿ ಅಲ್ಲಿಯೂ ಅಪಿಯರ್ ಆಗುತ್ತೆ. ಸೊ ಇದಿಷ್ಟು ಪ್ರೊಸೀಜರ್ ಇದೆ. ಇದನ್ನ ನಾಳೆ ಬೆಳಗ್ಗೆ ನೀವು ಬಾಲ, ಶ್ರೀನಿ ಅಥವಾ ನನಗೆ ಯಾರಿಗಾದ್ರೂ ಫೋನ್ ಮಾಡಿ, ನಮ್ಮ ಆಫೀಸ್ ಬೇರೆಯವ್ರು ಯಾರಿದ್ದಾರೆ ಯಾರಿಗಾದ್ರೂ ಫೋನ್ ಮಾಡಿ, ಅಥವಾ ನಾವು ಒಬ್ಬೊಬ್ರು ಮ್ಯೂಚುವಲ್ ಆಗಿ ಕೆಲವ್ರ ಯಾರು ಕೇಳ್ಕೋಬಹುದು ಅಂತ ಕೇಳ್ಕೊಳ್ಳಿ. ನಾವು 3 ಜನ ಸಿಗದೆ ಆದ್ರೆ ಇದನ್ನ ಮಿಸ್ ಅಂತೂ ಮಾಡ್ಕೋಬೇಡಿ. ಆದಷ್ಟು ಜನ, ಮ್ಯಾಕ್ಸಿಮಮ್ ಜನ ಅದನ್ನ ಸೇರಿ ಈ ಕಾರ್ಯಕ್ರಮ ಇದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಒಂದು ಪಾಸ್ ಆಯ್ತು ಅಂದ್ರೆ ನಮ್ಮ ಮುಂದಿನ 748 ಜನ ಬಂದು, ಈ 750 ಜನ ಬಂದು ಇದನ್ನ ಪಾಸ್ ಮಾಡಿ ಮುಂದಕ್ಕೆ ಹೋದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ಬೋದು. ಇದು ಒಂದು ಬಹಳ ಮುಖ್ಯವಾದಂತಹ ಒಂದು ಕೆಲಸ ಆಗ್ಬೇಕಾಗಿರುವಂತದ್ದು. ಇದು ನನ್ಗೆ ಅನ್ಸ್ತಾ ಇದೆ, ಈಗ ನಮ್ಗೆ ವಿ ಆರ್ ಓನ್ಲಿ ಏಬಲ್ ಟು ಶೋ ಯು ಹಾಫ್ ದ ಪಿಕ್ಚರ್. ಇದಕ್ಕೆ ಇನ್ನೊಂದು ಕ್ಲಿಯರ್ ಆಗಿ ತೋರಿಸ್ಬೇಕು ಅಂತ ಹೇಳಿದ್ರೆ, ಐ ಥಿಂಕ್ ಟುಮಾರೋ ಅರೌಂಡ್ 8:30 9 o'clock ಮತ್ತೆ ಸೇರ್ಬೋದು ಅಂತ ಅನ್ಸುತ್ತೆ ಝೂಮ್ಗೆ. ನಾಳೆ ಬೆಳಗ್ಗೆ 9 ಗಂಟೆಗೆ ನಾನು ಇನ್ನೊಂದು ಝೂಮ್ ಮೀಟಿಂಗ್ ಮಾಡಿ ನಾನು ಲಿಂಕ್ ಎಲ್ಲ ಗ್ರೂಪ್ ಅಲ್ಲಿ ಹಾಕಿದೀನಿ. ಈಗ ಎಲ್ಲರೂ ಮ್ಯಾಕ್ಸಿಮಮ್ ಜಾಯಿನ್ ಆಗಿ ಮತ್ತೆ ಬೇಕಾದ್ರೆ ನೋಡ್ಬೋದು ಯಾವ ರೀತಿ. ಇದನ್ನು ಹಾಕಿದೀನಿ. ಈಗ ಹಾಕಿದೀನಿ ನೋಡಿ. ಈಗ ನಿಮ್ಮ ನಂಬರ್ಸ್ ಯಾವ ರೀತಿ ಬರುತ್ತೆ, ಅದು ಪ್ರಿಫಿಕ್ಸ್ ಏನು ಅದನ್ನ ಹಾಕಿದೀನಿ. ಅದನ್ನ ನೋಡ್ಕೊಳ್ಳಿ. ಅದೇ ರೀತಿ ಪಾಸ್ವರ್ಡ್ ಅಂಡ್ ಕಾಮನ್ ಪಾಸ್ವರ್ಡ್ ಕಾಮನ್ ಪಾಸ್ವರ್ಡ್ ಇರುತ್ತೆ. ಆದ್ರೆ ಏನ್ ಪಾಸ್ವರ್ಡ್ ಅಂತ ಗೊತ್ತಾಗಿಲ್ಲ. ಅದು ಬಂದ ಮೇಲೆ ಅದು ಮೋಸ್ಟ್ಲಿ ನಾಳೆ ಮೆಸೇಜ್ ಅಲ್ಲಿ ಬರುತ್ತೆ ಯಾರು ಶೇರ್ ಹೋಲ್ಡರ್ಸ್ಗೆ. ಆಮೇಲೆ ಎಲ್ಲ ಶೇರ್ ಮಾಡ್ಕೊಂಡ್ಬಿಡಿ. ಗ್ರೂಪ್ ಅಲ್ಲಿ ಹಾಕ್ತೀನಿ ಮೆಸೇಜ್ ಬಂದ ತಕ್ಷಣ ಗ್ರೂಪ್ ಅಲ್ಲಿ ಹಾಕ್ತೀನಿ. ಐ ಥಿಂಕ್ ವಾಟ್ ವಿ ವಿಲ್ ಡೂ ಇಸ್, ಇವಾಗ ಬೇರೆ ಏನಾದ್ರು ಇಶ್ಯೂಸ್ ಇದೆಯಾ ಯಾರಾದ್ರೂ ಮಾತಾಡೋದು ಏನಾದ್ರು? ಈಗ ಸರ್, ಇವಾಗ ನೀವು ಈಗ ಶೇರ್ ಹೋಲ್ಡರ್ ಮೀಟಿಂಗ್ ಅಟೆಂಡ್ ಮಾಡ್ತಾರಲ್ಲ, ಅದನ್ನ ನೀವು ಇದು ಫೇಸ್ಬುಕ್ ಅಲ್ಲಿ ಲೈವ್ ಅಥವಾ ಝೂಮ್ ಅಲ್ಲಿ ಲೈವ್ ಮಾಡಕ್ಕಾಗತ್ತಾ? ಇಲ್ಲ, ಅದು ನನ್ನ ಕಂಟ್ರೋಲ್ ಇಲ್ಲ. ಅದು ಅವ್ರ ಯಾರು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದಾರೆ ಅವ್ರ ಕಂಟ್ರೋಲ್ ಇರೋದ್ರಿಂದ ಅದು ನಮ್ಗೆ ಫೇಸ್ಬುಕ್ ಅಲ್ಲಿ ಮಾಡಕ್ಕಾಗಲ್ಲ. ಅದು ಲೀಗಲ್ ಪ್ರಾಬ್ಲಮ್ ಆಗತ್ತೆ ಇವ್ರೆ. ಅಲ್ಲ, ಲೀಗಲ್ ಪ್ರಾಬ್ಲಮ್ ಅಲ್ಲ, ಇಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್. ಅಲ್ಲ, ಪ್ರಾಕ್ಟಿಕಲಿ ಮಾಡ್ಬೋದು. ಇನ್ನೊಂದು ಡಿವೈಸ್ ಇಟ್ಕೊಂಡು ಅದ್ರ ಮುಂದೆ ರೆಕಾರ್ಡ್ ಮಾಡ್ಕೊಂಡು ಲೈವ್ ಹೋಗೋದಕ್ಕೆ ಅದು ಆಸ್ಪದ ಕೊಡಲ್ಲ. ಅಲ್ಲ, ಮಾಡ್ಬೋದು. ಇನ್ನೊಂದು ಡಿವೈಸ್ ಇಟ್ಕೊಂಡು ಅದನ್ನ ಲ್ಯಾಪ್ಟಾಪ್ ಅಲ್ಲಿ ಪ್ಲೇ ಮಾಡ್ಬಿಟ್ಟು ಇನ್ನೊಂದು ಡಿವೈಸ್ ಅಲ್ಲಿ ಲೈವ್ ಹೋಗ್ಬೋದು. ಕ್ಯಾಮ್ರಾ ಇಟ್ಕೊಂಡು ಆ ಕ್ಯಾಮ್ರಾದಲ್ಲಿ ಇದನ್ನ ರೆಕಾರ್ಡ್ ಮಾಡಿ
ನೆಸೆಸಿಟಿ ಇದೆಯಾ ಅಂತ ಅಷ್ಟು. ಅಲ್ಲ, but, ಆಮೇಲೆ it will lead to some other technical problem or legal problem. Not advisable. Legally, I don't know if that is something that is feasible. Legal problem agate. We have no copyright. Legal problem. We cannot Copyright copy. issue ಬರುತ್ತೆ. Copyright issue ಏನಾದ್ರು ಬರ್ಬೋದು, ಚಾನ್ಸಸ್ are there. Technically we can do it, but legally ಆಗೋದಿಲ್ಲ. ಆಗಲ್ಲ. ಅಲ್ಲ ಇವರೆಲ್ಲ ಇಲ್ಲೀಗಲ್ ಆಗಿ ಇಷ್ಟೊಂದೆಲ್ಲ ಹಗರಣ ಮಾಡಿದ್ದಾರೆ. ಇದನ್ನ ಲೀಗಲ್ ಅಲ್ಲ, ಅದು ಕರೆಕ್ಟ್ ಸರ್. ಆ ಪಾಯಿಂಟ್ ಇಟ್ ಇಸ್ ವೆರಿ ವೆರಿ ಅಪ್ರಾಪ್ರಿಯೇಟ್. ಇಟ್ಸ್ ಅದೇನೋ ಕರೆಕ್ಟ್. ನೀವು ಇವರೆಲ್ಲ ಲೀಗಲ್ ಆಗಿ ಮಾಡಿದ್ದಾರೆ ಇದೆಲ್ಲ. ಸರ್ ಹಂಗಲ್ಲ, ಅದು ಇಲ್ಲೀಗಲ್ ಆಗಿ ಹಗರಣ ಆಗಿದೆ, ಬಟ್ ಲೀಗಲ್ ಆಗಿ ಅವ್ರಿಗೆ ಸಪೋರ್ಟ್ ಸಿಗ್ತಾ ಇದೆ. ಆತರ ಇಟ್ ಇಸ್ ಇಲ್ಲಿಗಲಿ ಯು ಹ್ಯಾವ್ ಕಮಿಟೆಡ್. ಅವರೆಲ್ಲ ಹಗರಣ ಮಾಡಿದ್ದಾರೆ, ಬಟ್ ಅವರಿಗೆ ಲೀಗಲ್ ಆಗಿ ಅವ್ರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇದೆ ಫ್ರಮ್ ಆಲ್ ದ ಆಸ್ಪೆಕ್ಟ್. ದಟ್ ಇಸ್ ಅನ್ಫಾರ್ಚುನೇಟ್ ಸ್ಟೇಟಸ್ ಆಫ್ ಅವರ್ ಕಂಟ್ರಿ. ವಾಟ್ ಟು ಡು. ಹಿಂದಿನಲ್ಲಿ ಒಂದು ಜುಮ್ಲಾ ಇದೆ, ಏನೇನಂದ್ರೆ वो कत्ल भी करते हैं तो चर्चा नहीं होता, हम आह भी भरते हैं तो हो जाते हैं काम. ಅಂಧ ಕಾನೂನು ಅಂತಾರಲ್ಲ, ಹಿಂದಿ ಗೊತ್ತಿಲ್ಲ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರು ಕೊಲೆ ಮಾಡಿದ್ರು ತಪ್ಪಿಸ್ಕೋತಾರೆ, ನಾವು ಉಸಿರಾಡಿದ್ರು ಸಿಕ್ಕಾಕೋತೀವಿ. ಹಂಗಾಗಿದೆ ಪರಿಸ್ಥಿತಿ. ಅಲ್ಲ ಅದನ್ನೇ ಅವ್ರು ಇಷ್ಟೊಂದೆಲ್ಲ ಇಲ್ಲಿಗಲ್ಲಾಗೆ ಮಾಡ್ಕೊಂಡ್ ಬಂದಿದ್ದಾರೆ. ನಾವು ಇದೊಂದು ಮಾಡೋದ್ರಿಂದ ಇನ್ನೇನಿಲ್ಲ. ಅಲ್ಲ, ಇಲ್ಲಿಗಲ್ ಆಗಿ ಮಾಡಿರೋದಕ್ಕೆ ಸಪೋರ್ಟ್ ಮಾಡಕ್ಕೆ ಲೀಗಲ್ ಆಗಿ ಕೆಲವರು ಏನೋ ನಾವು ಒಂದು ಒಳ್ಳೆ ಲಾಯರ್ ಒಳ್ಳೆ ಅಂತ ಹೇಳ್ಕೊಂಡು ಇದ್ದವ್ರು ಇದಾರಲ್ಲ, ಎಷ್ಟೋ ಜನ ನೋಡಿದೀವಲ್ಲ ಈಗ ಆಲ್ರೆಡಿ. ಇನ್ನೇನ್ ಬೇಕು ಇಂಥವ್ರು? ಅಲ್ಲ, ಬಟ್ ನೀವು ಒಂದ್ ಮಾಡ್ಬೋದು. ಈ ಟಿ ಸಂಘನವರು ಕಮ್ಯುನಿಟಿ ಹಾಲ್ ಅಲ್ಲಿ ಕರ್ದಿದಾರಲ್ಲ ಎಲ್ಲಾರ್ನು, ಅಲ್ಲೊಂದ್ ಟಿವಿ ಹಾಕ್ಬಿಟ್ಟು ಅಲ್ಲಿ ಒಬ್ರು ಶೇರ್ ಹೋಲ್ಡರ್ ಟಿವಿ ಒಳಗ್ ಲಾಗಿನ್ ಆದ್ರೆ ಎಲ್ಲಾರು ನೋಡ್ಬೋದು ಮೀಟಿಂಗು. ಅವಾಗ ಇವ್ರೇನು ಲೀಗಲ್ ಇಲ್ಲಿಗಲ್ ಏನು ಬರಲ್ಲ ಅವಾಗ. ರೆಕಾರ್ಡ್ ಮಾಡಿ ತಿರ್ಗಿ ಏನಾದ್ರು ಮಾಡಕ್. ಅಲ್ಲ, ಆಕ್ಚುಲಿ ದೇ ಕೆನಾಟ್ ಸ್ಟಾಪ್ ಪೀಪಲ್ ಫ್ರಮ್ ಡೂಯಿಂಗ್. ಇವಾಗ ನಾಳೆ ಕಮ್ಯುನಿಟಿ ಹಾಲ್ ಅಲ್ಲಿ ಅವರು ಟಿ ಸಂಘ ಅವರು ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿ ಟಿವಿ ಹಾಕ್ಬಿಟ್ಟು ಒಬ್ರು ಶೇರ್ ಹೋಲ್ಡರ್ ಲಾಗಿನ್ ಆಗಿ ಆ ಟಿವಿಲಿ ರನ್ ಆದ್ರೆ ಮೀಟಿಂಗು ಏನ್ ಲೀಗ್ಯಾಲಿಟಿ ಏನು ಕ್ವೆಶ್ಚನ್ ಮಾಡಕ್ ಆಗಲ್ವಲ್ಲ ಯಾರು. ಅವನು ಹೇಳ್ತಾನೆ ಶೇರ್ ಹೋಲ್ಡರ್, ಹೌದು ನಂದು ಲ್ಯಾಪ್ಟಾಪ್ ಸ್ಕ್ರೀನ್ ಟಿವಿ ಅಂತ. ನಾನ್ ಸಣ್ಣ ಸ್ಕ್ರೀನ್ ಅಲ್ಲಿ ನೋಡಕ್ ಆಗಲ್ಲ, ನನ್ ಲ್ಯಾಪ್ಟಾಪ್ ಸ್ಕ್ರೀನ್ ಟಿವಿ. ಸೊ ಲೀಗಲಿ ಐ ಹ್ಯಾವ್ ದ ರೈಟ್ ಟು ವಾಚ್ ಇಟ್ ಆನ್ ಟಿವಿ. ಅಲ್ಲ, ಅದೇ ರೆಕಾರ್ಡ್ ಮಾಡಕ್ಕಲ್ಲ. ಸೊ ಅದೇ, ಬಟ್ ಐ ಆಮ್ ಗಿವಿಂಗ್ ಯು ಅನ್ ಐಡಿಯಾ. ಸೊ ನಾಳೆ ಆ ಕಮ್ಯುನಿಟಿ ಹಾಲ್ ಅಲ್ಲಿ ಇಫ್ somebody installs a TV and a shareholder logs on to a TV, ಅಂದ್ರೆ ಲ್ಯಾಪ್ಟಾಪ್ ಒಂದು ಟಿವಿ ಕನೆಕ್ಟ್ ಮಾಡ್ಬಿಟ್ಟು ಅವ್ನು ಹೇಳ್ಬೋದು, ನನ್ಗೆ ಶೇರ್ ಹೋಲ್ಡರ್ ಐ ಕೆನಾಟ್ ಸಿ ದ ಮೀಟಿಂಗ್ ಆನ್ ಸ್ಮಾಲ್ ಸ್ಕ್ರೀನ್ ಬಿಕಾಸ್ ನನ್ಗೆ ಡಾಕ್ಟರ್ ಹೇಳಿದ್ದಾರೆ ಈ ಪ್ರಾಬ್ಲಮ್ ಇದೆ, ಅದು ಇದು, ಅದಕ್ಕೆ ನಾನು ಟಿವಿಯಲ್ಲಿ ನೋಡ್ಬೇಕು ನಾನು ಅಂತ. ಅದಕ್ಕೆ ಎಲ್ಲಾರ್ಗು ಡಿಸ್ಪ್ಲೇ ಆಗತ್ತ. ಅವಾಗ ಯಾರು ನೋಬಡಿ ಕ್ಯಾನ್ ಸ್ಟಾಪ್. ಐಡಿಯಾ. ಓಕೆ, ಯು ವಿಲ್ ವರ್ಕ್ ಇಟ್ ಔಟ್. ಮಾಡ್ಬಿಡಿ ಇಲ್ಲದ್ರೆ ಇಫ್ ಯು ನೋ ಶೇರ್ ಹೋಲ್ಡರ್ ಫ್ರೆಂಡ್ಸ್ then you can join them and see the meeting. ನಿಮ್ ಫ್ರೆಂಡ್ಸ್ ಯಾರು ಇದ್ರೆ ಶೇರ್ ಹೋಲ್ಡರ್ಸ್ ನೋಡ್, ಅದಕ್ಕೆ ಏನಾದ್ರು ಒಂದು ವರ್ಕೌಟ್ ಮಾಡಿ. ನಾಳೆ ಒಂದ್ ಕೆಲಸ ಮಾಡೋಣ. ಐ ಥಿಂಕ್ ವಿ ವಿಲ್ ಜಾಯಿನ್ ಪರ್ಟಿಕ್ಯುಲರ್ಲಿ ಒಂದು ಅರೌಂಡ್ 9 o'clock ಅಂತ ಜಾಯಿನ್ ಆಗೋಣ. 9 ಇಂದ 9:30 ತನಕ ಜಾಯಿನ್ ಆಗಿ by then I think we would be able to work out something there. ಅಥವಾ ಇದನ್ನ ಲೈವ್ ಮಾಡೋದಕ್ಕೆ ಏನಾದ್ರು ವ್ಯವಸ್ಥೆ ಆಗತ್ತಾ? ನಾನು ಟ್ರೈ ಮಾಡಿ ನೋಡ್ತೀನಿ, ನಾನು ಕೇಳಿ ನೋಡ್ತೀನಿ ಟೆಕ್ನಿಕಲ್ ನ ಲೀಗಲ್ ಆಗಿ. ಹರೀಶ್ ಅವರೇ, ಸರ್ ಈಗ ನಮ್ ತಂದೆ ಶೇರ್ ಹೋಲ್ಡರು, ಬಟ್ ಅವ್ರಿಗೆ ಟೆಕ್ನಿಕಲಿ ಅವ್ರ ಅಷ್ಟೊಂದು ನಾಲೆಜ್ ಇಲ್ಲ. ಸೊ ನಾನು ಅವ್ರ ಮೆಂಬರ್ಶಿಪ್ ಅಲ್ಲಿ ನಾನು ಅಟೆಂಡ್ ಮಾಡ್ಬೋದಾ? ಪ್ರಾಕ್ಸಿ ಅಂತ ಎಲ್ಲ ಆಪ್ಷನ್ ನಿನ್ನ ಇದೆ. ಬಟ್ ಸಿನ್ಸ್ ಯು ಆರ್ ಡೂಯಿಂಗ್ ಇಟ್ ವರ್ಚುವಲಿ, ಐ ಡೋಂಟ್ ಸಿ ಎನಿ ಇಶ್ಯೂ.
ಅಲ್ಲ ಟೆಕ್ನಿಕಲಿ ನೀವು ಲಾಗಿನ್ ಮಾಡ್ಕೊಡ ಸರ್ ನೀವು ಲಾಗಿನ್ ಮಾಡಿ ಕೊಟ್ಟು ಅವರು ಪಕ್ಕಕ್ಕೆ ಕೂತ್ಕೊಂಡು ಮಾಡಬಹುದು. ಮಾಡಿ ಯಾಕಂದ್ರೆ ವಯಸ್ಸಾದವ್ರಿಗೆ ಎಲ್ರಿಗೂ ಇದನ್ನ ಸರ್ ನಾನು ಪಕ್ಕದಲ್ಲಿಲ್ಲ. ಐ ಆಮ್ ನಾಟ್ ಇನ್ ಬ್ಯಾಂಗ್ಳೂರ್. ಯಾ ನಾಟ್ ಇನ್ ಬ್ಯಾಂಗ್ಳೂರ್, ಬಟ್ ಮೆಂಬರ್ಶಿಪ್ ನಂಬರ್ ಅದೆಲ್ಲ ಇಟ್ಕೊಂಡು ಮಾಡ್ಬೋದು ಸರ್. ಮಾಡ್ಬೋದು. ನೀವು ಹಂಗೆ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಯಾರಾದ್ರೂ ಅದ್ರ ಬಗ್ಗೆ ನನಗೆ ಫೋನ್ ಮಾಡಿ, ನಾನು ಈ ಕಾಲ್ ಆದ್ಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋ ಪ್ರಾಬ್ಲಮ್. ಆಯ್ತಾ Sir, when they are not doing physical AGM, in spite of many depositors and shareholders telling them that we are not technically proficient, if they are still going ahead and doing a virtual AGM, it is their headache. ಏನೋ ಮಾಡಕ್ಕಾಗಲ್ಲ, ಈ ತರ ಎಲ್ಲಾ ಸಿನಾರಿಯೋ ಹಾಗೆ ಆಗುತ್ತೆ. And they cannot question legal, illegal ಎಲ್ಲ ಅವ್ರು ಕ್ವೆಶ್ಚನ್ ಮಾಡಕ್ ಆಗಲ್ಲ ನಮ್ಮನ್ನ actually. Because actually they are supposed to do a physical AGM. They are not even listening to shareholders. They are doing their own thing. Because ಅವರಿಗೆ ಹೆದ್ರಿಕೆ ಫಿಸಿಕಲ್ AGM ಮಾಡೋದಕ್ಕೆ. ಫಿಸಿಕಲ್ AGM ಮಾಡಿದ್ರೆ ಎಲ್ಲಿ ಬಂದು ಎಲ್ಲಾ ಶೇರ್ ಹೋಲ್ಡರ್ಸ್ ಡೆಪಾಸಿಟರ್ಸ್ ಅವ್ರನ್ನ ಕ್ವೆಶ್ಚನ್ ಮಾಡ್ತಾರೋ, ಅಟ್ಯಾಕ್ ಮಾಡ್ತಾರೋ ಅನ್ನೋ ಹೆದರಿಕೆ ಕಾರಣಕ್ಕೋಸ್ಕರ, and to manipulate things. That is why they are doing a virtual AGM. Otherwise, there is no reason for them to do this virtual AGM. So ಅದಕ್ಕೆ I don't think we should care so much about what is legality. ಅದು ಇದು ಯಾರಿಗ ಆಗತ್ತೆ, ಯಾರ್ ಲಾಗಿನ್ ಆಗತ್ತೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ, ಯಾರ್ಯಾರಿಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲಿ ಲಾಗಿನ್ ಆಗಿ. Because legally they are supposed to do a physical AGM. When many shareholders have reported that they are not technically proficient to log in, and last AGM has failed to get quorum because of the same reason, that many depositors had a technical issue. In spite of that, they are going again for a virtual AGM second time also. So when they are not doing anything legally correct, why should we bother so much about legal and whether it's I think if your parents cannot log in, you can easily log in on their behalf. That is the least thing. ಅಷ್ಟೇ ಸರ್, ಯಾರ್ಯಾರಿಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲಿ ಲಾಗಿನ್ ಆಗಿ, ಎಲ್ಲ ಯಾವ ಕ್ರೆಡೆನ್ಷಿಯಲ್ಸ್ ಇದೆ ಅವರೆಲ್ಲ ಲಾಗಿನ್, ಏನೂ ತೊಂದರೆ ಆಗೋದಿಲ್ಲ ಅಂತ ನಾನು. ಅಂಡ್ ಇದು ಏನಾದ್ರೂ ಇಶ್ಯೂ ಆಯ್ತು ಅಂದ್ರೆ ನೋಡ್ ಮುಂದೆ ವರ್ಕ್ ಇಟ್ ಔಟ್. ಬಿಕಾಸ್ ಇಲ್ಲಿ ಅಲ್ಲೇ ಪರ್ಟಿಕ್ಯುಲರ್ಲಿ ಇಫ್ ಇಟ್ ಇಸ್ ಈ ಫಾದರ್ ಪೇರೆಂಟ್ಸ್ ಚಿಲ್ಡ್ರನ್ಸ್ ಆ ತರದ್ದೆಲ್ಲ ಇದ್ದಾಗ ಐ ಡೋಂಟ್ ಥಿಂಕ್ ಇಟ್ ಶುಡ್ ಬಿ ಎನಿ ಪ್ರಾಬ್ಲಮ್. ಹೌದು, especially it shouldn't be a problem if father is a member and they are not technically proficient, and if the children log in, that definitely should not be a ಗಣೇಶ್ ಅವರೇ, ತಮ್ಗೆ ಏನಾದ್ರು ಗೊತ್ತಾ ಇದ್ರ ಬಗ್ಗೆ? ಏನಾದ್ರು ಹೇಳಕ್ಕೆ ಯು ವಾಂಟ್ ಟು ಗಿವ್ಸ್ ಎನಿ ಇನ್ಸೈಟ್? ಗಣೇಶ್ ಗೌಡ್ರೆ. ಗಣೇಶ್ ಗೌಡ್ರೆ, technical problem ಇದೆ ಹರೀಶ್. ಇವತ್ತು not everybody is here. There's a lot of noise. You went on mute. So ನಾನ್ ಏನ್ ಹೇಳೋದು ಅಂದ್ರೆ ಹರೀಶ್, ಐ ಥಿಂಕ್ ನೀವು ನಾಳೆ ಬೆಳಗ್ಗೆ ಒಂದ್ಸಲ ಡೆಮೋ ಕೊಟ್ರೆ ಒಳ್ಳೇದು ಅನ್ಸುತ್ತೆ, ಕ್ವಿಕ್ ಆಗಿ ಝೂಮ್ ಮೀಟಿಂಗ್ ಕರೆದ್ಬಿಟ್ಟು. ಅರೌಂಡ್ 9 o'clock 10:30 ಅಂತ ಹೇಳ್ತಾರಲ್ಲ, ನಾನು ಅರೌಂಡ್ 9 to 9:45 ತನಕ ಮಾಡ್ತೀನಿ ಡೆಮೋ ಸೆಷನ್ ಮಾಡ್ಬಿಡಲ್ಲ. ಮೋಸ್ಟ್ ಪ್ರಾಬ್ಲಿ ಅಷ್ಟೊತ್ತಿಗೆ ಪಾಸ್ವರ್ಡ್ ಬಂದಿದ್ರೆ ದೆನ್ ಫುಲ್ ಪಾಸ್ವರ್ಡ್ ಇದೆಲ್ಲ ಮಾಡಿ. ಗಣಪತಿ ನೀವೇನು ಕೈ ಎತ್ತದ್ರಿ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಗಣಪತಿ ಅವರೇ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅದೇ ಮಾಡ್ತೀನಿ.
ಸರ್ ಕೇಳ್ತಾ ಇದೆಯಾ ಸರ್? ಈಗ ಕೇಳ್ತಾ ಇದೆ. ಈಗ ನಾಳೆ ಹಾಗೂ ಇದೇ ಬೇರೆ ಇದೆ. ನಾನು ಆಕ್ಚುಲಿ ಶೇರ್ ಹೋಲ್ಡರ್ಸ್ ಅಲ್ಲ, ಬರೀ ಡೆಪಾಸಿಟ್ ಹೋಲ್ಡರ್. ನಾ ಮೀಟಿಂಗ್ ಪ್ರೊಸೀಜರ್ಸ್ ನೋಡ್ಬೇಕು. ಎಲ್ಲ ನಾನು ಯಾವ ಇದ್ರಲ್ಲಿ ಬಂದ್ರೆ ನೋಡ್ಬೋದು ಒಂದ್ ಸ್ವಲ್ಪ ಹೇಳಕ್ಕಾಗತ್ತೆ? ಅವ್ರೇನ್ ಮಾಡ್ತಾ ಇದಾರಲ್ಲ ಅಲ್ಲಿ ಹೋಗಿ ಅದು ಅವರು ಆಕ್ಚುಲ್ ಆಗಿ ಅವರ ಒಂದು ನೋಟಿಫಿಕೇಶನ್ ಪ್ರಕಾರ ಇಲ್ಲಿ NR ಕಾಲೇಜ್ ಏನೋ ಮಾಡ್ತಾ ಇದಾರೆ. ನೋಟಿಫಿಕೇಶನ್ ಅವ್ರು ಕೊಟ್ಟಿರೋ ಪ್ರಕಾರ ಮೆಂಬರ್ಶಿಪ್ ಕಾರ್ಡ್ ಕೊಡೋಕೆ ಸೇರ್ಸಲ್ಲ. ಓಕೆ. ಅಲ್ಲ ನಾನು ಅಲ್ಲ ಬೇರೆ ಏನಾದ್ರು ಈಗ ಟಿವಿ ಇಲ್ಲ ಅಥವಾ ಇನ್ಯಾವುದೋ ಒಂದು ನಮ್ಮ ಮೊಬೈಲ್ ಎಲ್ಲ ಅದನ್ನ ಲೈವ್ ನೋಡಕ್ ಆಗುತ್ತೆ? ಬೇರೆ ಆಪ್ಷನ್ಸ್ ಯಾರಾದ್ರೂ ಸಬ್ಸಿಕ್ವೆಂಟ್ಲಿ ರೆಕಾರ್ಡಿಂಗ್ ಏನಾದ್ರು ಕೇಳಿ ನಾವು ಬ್ಯಾಂಕ್ ಅವ್ರ AG ಮುಂದೆ ನಮಗೆ ರೆಕಾರ್ಡಿಂಗ್ ಕೊಡಿ ಅಂತ ಕೇಳಿ ಇಸ್ಕೊಂಡು ಆಮೇಲೆ ಮಾಡ್ಬೋದು. ಒಂದ್ ಕೆಲಸ ಮಾಡಿ, ನೀವು ಏನಿಗೂ ಬಾಲ ಅವ್ರಿಗೆ ಇಲ್ಲ ಶ್ರೀನಿವಾಸ್ ಅವ್ರಿಗೆ ಫೋನ್ ಮಾಡಿ. ಸರಿ ಓಕೆ ಮಾಡ್ಬಿಟ್ಟು ಸರ್ ಈ ಕಾಲ್ ಆದ ತಕ್ಷಣ ಫೋನ್ ಮಾಡಿ ನನ್ಗೆ, ಆಯ್ತಾ? ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಆಯ್ತು, ಓಕೆ ಸರ್, ಓಕೆ. ಥ್ಯಾಂಕ್ ಯು. ಓಕೆ. ಮತ್ತೆ ಬೇರೆಯವ್ರಿಗೆ ಏನಾದ್ರು ಪ್ರಶ್ನೆ ಇದೆಯಾ? ಒಂದ್ ಕೆಲಸ ಮಾಡ್ತೀನಿ ನಾನು. ಐ ವಿಲ್ ವೈಂಡ್ ಅಪ್ ದಿಸ್ ಮೀಟಿಂಗ್ ಟುಡೇ so that we can join again tomorrow morning at 9 AM. ನಾನು ಮತ್ತೆ ಈಗಲೇನೆ ಇನ್ನೊಂದು Zoom ಮೀಟಿಂಗ್ ಸೆಟಪ್ ಮಾಡಿ ನಾನು ಎಲ್ಲರಿಗೂ ಗ್ರೂಪ್ ಅಲ್ಲಿ ಎಲ್ಲ ಕಡೆ ಮೆಸೇಜ್ ಹಾಕಿ ಜಾಯಿನ್ ಇಟ್ tomorrow morning. It is all okay. I think we wind up the meeting today now. Surnared sir, you wanted to say something? Unmute ಮಾಡ್ಕೊಂಡು ಮಾತಾಡಿ. Sorry sir, unmute ಮಾಡ್ಕೊಳ್ಳಿ. ಸೂರ್ಯನಾರಾಯಣ ಮಾತಾಡ್ತಾನೆ. See, I am not a shareholder. I am only a deposit holder. I am technically, this only I am telling. In 1950s and 60s, I used to attend general body meetings of the very, very big companies for shareholders meeting. Those shareholders meeting, most probably you will not get the quorum. Quorum barla andre technical way they will adjourn the meeting there itself for 10 minutes. Again, rehold the AGM. What is the fun in not telling these people? None of the people are taking interest to tell the Ashokan that if due to quorum, if it is postponed, immediately adjourned AGM can be held immediately within 10 minutes gap. Why it is not coming to your kind idea? The other day, during last meeting, they almost pulled on for about 2.5 hours. From 11 to 12:31 PM it went on, but it, at no point in time we were able to reach the quorum. Sir, ನಾನು ಹೇಳೋದು ಏನಂದ್ರೆ ಆವಾಗ ನಡೆದದ್ದು ಆಲ್ರೆಡಿ unable to run it. Now what they are going to do, you should have shown it as adjourned general body meeting. Why is again calling for AGM? ಅರ್ಥ ಆಯ್ತಾ? ಏನ್ ಸರ್ ಅಲ್ವಾ? ಹಲೋ ಇವಾಗ ಕೇಳಿಸ್ತಾ ಇದೆಯಲ್ಲ? ಕೇಳ್ತೀಯಾ? You are able to hear me now? I think I am facing a lot of let nobody look at my face or something like that. The correction of the problem is, if a general body meeting, large general body meeting has been held because of quorum, they are not able to do it. Okay. Now it should be called as a adjourned general body meeting. If it is called as adjourned general body meeting, it doesn't require quorum. Why not fight it on that ground and see that it is not at all postponed further because of 793 candidates are not at all coming? Yeah, we can. General body meeting, those who are present, they have got the power to tell.
Sir, what AGM you do is, shareholders are powerful than the administrator or whatever may. Sir, I have got an experience in attending so many general body meetings, the big companies, shareholder when they are leading with the shares. sir, 15 number of general body meetings I attended. Why not? Yes, It is not dawning on the shareholders who are going to participate tomorrow. yeah, we will see tomorrow, and we will raise this point tomorrow once we are assembled on the ನೀವು shareholders ಎಲ್ಲ meeting. ಟ್ರೈ ಮಾಡ್ತೀರಿ ಪಾಪ ಎಲ್ಲ ಸೈನ್ ಮಾಡಿ ಎಲ್ಲ ಮಾಡ್ತೀರಿ ಒಂದು ರಿಸಲ್ಟ್ ಏನು ಅಂದ್ರೆ ಬಿಫೋರ್ ದಟ್ ಯು ಶುಡ್ ಆಸ್ಕ್ ಹಿಮ್ ಇಫ್ is not coming then you should have this immediately 10 minutes technical AGM being postponed and you can conduct. ಹಾಗಾದ್ರೆ ಅವ್ನು ಹೇಳ್ಬೇಕಲ್ಲ ಸರ್ ಅವನಿಗೆ. ಏನ್ ಹೇಳ್ತೀರಿ? ಒಂದು ಕೆಲಸ ಮಾಡೋಣ. What we will do is, sir, I will call you afterwards. After this meeting, I will call and I will tell you what we will work out something. Okay, I think what I will do is I will wind up this meeting because I'm facing a lot of technical issues. I don't know. My internet is, I think, going intermittent. We will wind up, and what we will do is we will join again in the morning at 9 a.m. and we will take a live demonstration of how to log in and all that stuff, and then we will also discuss some of the facts tomorrow morning. Is that okay with everyone? It's okay. Again, login details ಕಳಿಸ್ಬೇಕಾಗತ್ತೆ ನಾವು ಮತ್ತೆ meeting join ಈಗಲೇ ಕಳಿಸ್ತೀನಿ. ಕಳಿಸ್ತೀನಿ. So we will join again tomorrow. 9 a.m. Okay, thank you everyone for joining today. Unfortunately, because of some technical reasons, internet technical problems ಆಗ್ತಾ ಇದೆ. And also I am unable to demonstrate login because we have to do it on the live stream, and live stream will be up only I think tomorrow. So live demonstration can happen tomorrow. So we will join it tomorrow at 9 a.m. sharp. Okay, sir. Okay. Thank you everyone.